ಪುಸ್ತಕ 6ನೇ ಅಧ್ಯಾಯ, ಹಳೆಯ ಒಡಂಬಡಿಕೆಯ ಗ್ರಂಥದಲ್ಲಿ ದಾನಿಯೇಲನು ಬರೆದ ಪುಸ್ತಕ 6ನೇ ಅಧ್ಯಾಯ ಅದರ 13ನೇ ವಚನವನ್ನ, ಇದಕ್ಕವರು ಸನ್ನಿಧಿಯಲ್ಲಿ ರಾಜನೇ ಯಹೂದದಿಂದ ಸೆರೆಯಾಗಿ ತಂದವರಲ್ಲಿ ಒಬ್ಬನಾದ ಆ ದಾನಿಯೇಲನು ನಿನ್ನನ್ನಾಗಲಿ ನಿನ್ನ ಹಸ್ತಾಕ್ಷರದ ನಿಬಂಧನೆಯನ್ನಾಗಲಿ ಲಕ್ಷ್ಯಕ್ಕೆ ತಾರದೆ ದಿನಕ್ಕೆ ಮೂರಾವರ್ತಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾನೆ ಎಂದು ಅರಿಕೆ ಮಾಡಿದರು. ಹಲ್ಲೆಲೂಯಾ. ಈ ಒಂದು ದಿವಸದಲ್ಲಿ ನಾವು ಪ್ರಾರ್ಥನೆಯ ಕುರಿತಾಗಿ ಧ್ಯಾನ ಮಾಡಲಿಕ್ಕಿರ್ತೇವೆ. ಪ್ರಾರ್ಥನೆ ಎಷ್ಟು ಪ್ರಾಮುಖ್ಯತೆ ಉಳ್ಳದಾಗಿದೆ, ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಏನೆಲ್ಲ ಕಾರ್ಯ ಮಾಡುತ್ತದೆ, ಆ ಪ್ರಾರ್ಥನೆ ಕುರಿತಾಗಿ ಈ ಒಂದು ವಚನದ ಮೂಲಕ ನಾವು ಧ್ಯಾನ ಮಾಡುವವರಾಗಿರುತ್ತೇವೆ. ಈ 6ನೇ ಅಧ್ಯಾಯ 13ನೇ ವಚನದಲ್ಲಿ ವಾಕ್ಯ ಹೇಳುತ್ತದೆ, ಇದಕ್ಕವರು ಸನ್ನಿಧಿಯಲ್ಲಿ ರಾಜನೇ ಯಹೂದದಿಂದ ಸೆರೆಯಾಗಿ ತಂದವರಲ್ಲಿ ಒಬ್ಬನಾದ ಆ ದಾನಿಯೇಲನು ನಿನ್ನನ್ನಾಗಲಿ ನಿನ್ನ ಹಸ್ತಾಕ್ಷರದ ನಿಬಂಧನೆಯನ್ನಾಗಲಿ ಲಕ್ಷ್ಯಕ್ಕೆ ತಾರದೆ ದಿನಕ್ಕೆ ಮೂರಾವರ್ತಿ ಪ್ರಾರ್ಥಿಸಿಕೊಳ್ಳುತ್ತಾನೆ ಎಂದು ಅರಿಕೆ ಮಾಡಿದರು. ಹಲ್ಲೆಲೂಯಾ. ಈ ದಾನಿಯೇಲನ ಕುರಿತಾಗಿ ಇರುವಂತ ಈ ಸಾಕ್ಷಿಯನ್ನು ಕಂಡಾಗ ನಾನು ಬಹಳ ಸಾರಿ ಓದಿದ್ದೇನೆ. ಅದನ್ನು ಕಲಿತುಕೊಳ್ಳಲಿಕ್ಕೆ ನಾನು ಕೂಡ ಮನಸ್ಸು ಮಾಡಿದಾಗ ಅದರಲ್ಲಿರುವಂಥ ಕಾರ್ಯಗಳನ್ನು ನಾನು ಅನುಭವಿಸಿದ್ದೇನೆ. ನಮ್ಮ ಜೀವಿತದಲ್ಲಿ ಇಂಥ ಸಾಕ್ಷಿಗಳನ್ನು ದೇವರು ಎದುರು ನೋಡುತ್ತಾನೆ. ಹಲ್ಲೆಲೂಯಾ. ಈ ದಾನಿಯೇಲನ ಜೀವಿತವನ್ನು ನಾವು ಪರಿಶೀಲನೆ ಮಾಡಿ ನೋಡಿಕೊಂಡು ಬಂದಾಗ ಅವನ ಗ್ರಂಥದಲ್ಲಿ ನಾವು ಅವನ ಜೀವಿತವಾಗಲಿ ಅವನ ಸಾಕ್ಷಿಯಾಗಲಿ ಅವನ ಜೀವನ ಶೈಲಿಯಾಗಲಿ ನಾವು ಧ್ಯಾನ ಮಾಡುವಾಗ ಗೊತ್ತಾಗುತ್ತದೆ, ದಾನಿಯೇಲನು ದೇವರೊಟ್ಟಿಗೆ ತನ್ನನ್ನು ಎಷ್ಟರ ಮಟ್ಟಿಗೆ ಸಮರ್ಪಣೆ ಮಾಡಿಕೊಂಡಿದ್ದನು ಎಂಬುದಾಗಿ, ಆ ದೇವರ ಕಾರ್ಯಗಳೊಟ್ಟಿಗೆ ತನ್ನ ಜೀವಿತವನ್ನು ಎಷ್ಟರ ಮಟ್ಟಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದನು ಎಂಬುದಾಗಿ ಅವನ ಜೀವಿತದಲ್ಲಿ ನಾವು ಎಲ್ಲ ವಿಷಯಗಳಲ್ಲಿ ಧ್ಯಾನ ಮಾಡುವಾಗ ಎಲ್ಲ ಪತ್ರಿಕೆಗಳಲ್ಲಿ ಬರೆಯಲ್ಪಡುತ್ತದೆ, ದಾನಿಯೇಲನು ಪ್ರಾರ್ಥನೆ ಮಾಡುತ್ತಿದ್ದನು, ದಾನಿಯೇಲನು ಪ್ರಾರ್ಥನೆ ಮಾಡುವವನಾಗಿದ್ದನು, ದಾನಿಯೇಲನು ಪ್ರಾರ್ಥನೆಯನ್ನು ತಪ್ಪಿಸುತ್ತಿರಲಿಲ್ಲ ಎಂಬುದಾಗಿ. ಈ ದಾನಿಯೇಲನು ಈ ಪ್ರಾರ್ಥನೆಯನ್ನು ತನ್ನ ಜೀವಿತದಲ್ಲಿ ಏನೆಲ್ಲ ಹೊಂದಿಕೊಂಡನೋ ಅದೆಲ್ಲವನ್ನ ನಾವು ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ. ಹಲ್ಲೆಲೂಯಾ. ಈ 6ನೇ ಅಧ್ಯಾಯವನ್ನು ಓದಿಕೊಂಡು ಬರುವಾಗ ಏನಾಗುತ್ತದಂದ್ರೆ, ಈ ದಾನಿಯೇಲನು ಸೆರೆಯಾಗಿ ಹಿಡಿಯಲ್ಪಟ್ಟು ಹಲ್ಲೆಲೂಯಾ ಎಳೆದುಕೊಂಡು ಬರ್ತಾರೆ. ಗಮನವಿಟ್ಟು ಕೇಳ್ರಿ, ಅವನು ಬಂದಂತ ಪರಿಸ್ಥಿತಿ ಏನಾಗಿದೆ, ಅವನು ಎಲ್ಲಿ ವಾಸವಾಗಿದ್ದಾನೆ, ಯಾವ ಕಾರ್ಯದಲ್ಲಿ ಅವನು ನಿರತನಾಗಿದ್ದಾನೆ ಎಂಬುದಾಗಿ ಕೂಡ ನಾವು ಧ್ಯಾನ ಮಾಡಲಿಕ್ಕಿರ್ತೇವೆ. ಈ ದಾನಿಯೇಲನು ಇಸ್ರಾಯೇಲನು ಸೆರೆಯಾಗಿ ಹಿಡಿದುಕೊಂಡು ಬರ್ತಾರೆ. ಅಲ್ಲಿ ಇವರನ್ನ ಸೆರೆಯಾಗಿ ಇಡುತ್ತಾರೆ ಮತ್ತು ಅಲ್ಲಿ ಕೆಲಸಕ್ಕಾಗಿ ಇಟ್ಟುಕೊಂಡು ಇವನನ್ನು ನೇಮಿಸಿಕೊಳ್ಳುತ್ತಾರೆ. ಆ ಒಂದು ಸಮಯದಲ್ಲಿ ಇವನು ಏನು ಮಾಡ್ತಾನಂದ್ರೆ, ತನ್ನ ಪ್ರಾರ್ಥನೆ ಜೀವಿತವನ್ನು ಕೂಡ ಮತ್ತೆ ಯಾವುದೇ ಮಟ್ಟಿಗೂ ಅವನು ಬಿಟ್ಟುಕೊಳ್ಳಲಿಲ್ಲ. ಹಲ್ಲೆಲೂಯಾ. ಅವನು ಸೆರೆಯಾಗಿ ಹಿಡಿದುಕೊಂಡು ಬಂದವನಾಗಿದ್ದರು, ಅಲ್ಲಿ ಕೆಲಸಕ್ಕೆ ಜೀತದಾಳಾಗಿ ಇಟ್ಟುಕೊಂಡವನಾಗಿದ್ದರು. ಆ ರಾಜನ ಒಂದು ಆ ದರ್ಬಾರಿನಲ್ಲಿ ಅವನು ಇಟ್ಟುಕೊಂಡಾಗ ತನ್ನ ಆತ್ಮಿಕ ಸಂಬಂಧಪಟ್ಟಂತ ದೇವರ ಐಕ್ಯತೆ ಪ್ರಾರ್ಥನೆ ಎನ್ನುವಂಥದ್ದನ್ನ ಅವನು ಎಷ್ಟರ ಮಟ್ಟಿಗೂ ಕೂಡ ಕಡಿಮೆ ಮಾಡಿಕೊಳ್ಳಲಿಲ್ಲ. ಅವನು ಮೊದಲು ಎಷ್ಟು ಪ್ರಾರ್ಥನೆ ಮಾಡುತ್ತಿದ್ದನೋ, ಅವನು ಸೆರೆಯಾಗಿ ಬಂದು ಹಿಡಿದುಕೊಂಡು ಬಂದಾಗಲೂ ಕೂಡ ಅವನ ಪ್ರಾರ್ಥನೆ ಜೀವಿತ ಅಷ್ಟೇ ಬಲವಾಗಿ ಇತ್ತು. ಅವನು ದಿನಾವರ್ತಿ ಮೂರಾವರ್ತಿ ಪ್ರಾರ್ಥನೆ ಮಾಡ್ತಿದ್ದನಂತೆ. ಈ ಪ್ರಾರ್ಥನೆಯನ್ನು ಯಾವಾಗಲೂ ಮಾಡುತ್ತಾ ಇದ್ದನೋ, ಆ ಪ್ರಾರ್ಥನೆ ನಿಮಿತ್ತ ಈ ರಾಜನಲ್ಲಿ ದಾನಿಯೇಲನ ಮೇಲೆ ಬಹಳ ಒಂದು ವಿಶೇಷ ಗೌರವವನ್ನು ಹುಟ್ಟುವಂತೆ ಮಾಡಿತು. ಹಲ್ಲೆಲೂಯಾ. ಈ ಪ್ರಾರ್ಥನೆ ಮಾಡುವಾಗೆಲ್ಲ ಅಲ್ಲಿರುವಂತ ಜನಗಳಿಗೆ ಒಂದೊಂದು ಸಾರಿ ರಾಜನಿಗೂ ಕೂಡ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದೊಂದು ಸಾರಿ ಆ ರಾಜ್ಯನಲ್ಲಿರುವಂತ ಅನೇಕ ಮಂತ್ರಿಗಳಿದ್ರು, ಜ್ಞಾನಿಗಳಿದ್ರು, ಅನೇಕ ವೇದ ಪಾಂಡಿತ್ಯರಿದ್ರು, ಹೀಗೆ ಅನೇಕ ಜ್ಞಾನವುಳ್ಳ ಸಂಗತಿಗಳನ್ನು ತುಂಬಿದಂತ ಎಲ್ಲಾ ಜನರು ಅವನ ರಾಜನ ಒಂದು ಕೈ ಕೆಳಗೆ ಇರುವಾಗಲೂ ಕೂಡ ಕೆಲವೊಂದು ಸಾರಿ ರಾಜನು ಹೇಳುವಂತ ವಿಷಯಗಳಿಗೆ, ಕೇಳುವಂತ ಪ್ರಶ್ನೆಗಳಿಗೆ ಅಲ್ಲಿ ಯಾರು ಉತ್ತರ ಕೊಡ್ಲಿಕ್ಕೆ ಆಗದೇ ಇರುವಂತ ಎಲ್ಲಾ ಸಂದರ್ಭಗಳಲ್ಲಿ ಆ ಉತ್ತರಗಳು ಆ ರಾಜನು ದಾನಿಯೇಲನಿಂದ ಕಂಡುಕೊಂಡನು. ಆ ಒಂದು ವಿಷಯಗಳನ್ನು ತಿಳಿದುಕೊಂಡಾಗ ಅವನಿಗೆ ಗೊತ್ತಾಯಿತು, ದಾನಿಯೇಲನ ಸಂಗಡ ಇವನ ದೇವರಿದ್ದಾನೆ. ಹಲ್ಲೆಲೂಯಾ.
ಆ ದಾನಿಯೇಲನು ಕೂಡ ಸಾಕ್ಷಿ ಹೇಳ್ತಾ ಇದ್ದನು, ನನ್ನ ದೇವರು ನನಗೆ ತಿಳಿಸಿಕೊಡ್ತಾನೆ ಎಂಬುದಾಗಿ. ಆ ಎಲ್ಲಾ ವಿಷಯಗಳನ್ನ ಇಟ್ಟುಕೊಂಡು ಈ ದಾನಿಯೇಲನು ಪ್ರಾರ್ಥನೆ ಮಾಡುವಾಗ ಅಲ್ಲಿರುವಂತ ಜನಗಳಿಗೆ, ಎಲ್ಲಾ ಪ್ರಶ್ನೆಗಳಿಗೆ, ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಈ ದಾನಿಯೇಲನಿಂದ ಉತ್ತರವನ್ನು ಆ ರಾಜನು ಅವನ ರಾಜ್ಯ ಸನ್ನಿಧಿಯಲ್ಲಿ ಕಂಡುಕೊಳ್ತಾ ಇದ್ದನು. ಈ ವಿಷಯಗಳೆಲ್ಲ ಆಗ್ತಾ ಇರುವಾಗ ಆ ರಾಜನಲ್ಲಿ ಈ ದಾನಿಯೇಲನ ಕುರಿತಾಗಿ ಒಂದು ವಿಶೇಷವಾದ ಗೌರವವನ್ನು ಇಟ್ಟುಕೊಳ್ಳುವಂತ ವ್ಯಕ್ತಿಯಾದನು. ಅವನಿಗೆ ಮತ್ತು ಹೆಚ್ಚಿನ ಸ್ಥಾನವನ್ನು ಕೊಡ್ತಾ ಇದ್ದನು. ಅವನಿಗೆ ಉನ್ನತವಾದ ಸ್ಥಾನಗಳಲ್ಲಿ ಇಟ್ಟವನಾಗಿದ್ದುಕೊಂಡು ತನ್ನ ರಾಜ್ಯದಲ್ಲಿ, ತನ್ನ ಅಧಿಕಾರದಲ್ಲಿ ಇಟ್ಟುಕೊಳ್ಳುತ್ತಾನೆ. ಈ ಅಧಿಕಾರಕ್ಕೆ ಬಂದಾಗ ಏನಾಗ್ತಂದ್ರೆ, ಎಲ್ಲಾ ವಿಷಯಗಳಿಗೆ ದಾನಿಯೇಲನು ಅಲ್ಲಿ ಪರಿಸ್ಥಿತಿಗಳನುಗುಣವಾಗಿ ರಾಜನಿಗೆ ಉತ್ತರಗಳನ್ನು ಹೇಳುವಾಗ, ಸಲಹೆಗಳನ್ನು ಹೇಳುವಾಗ ಅಲ್ಲಿ ರಾಜ್ಯದಲ್ಲಿ ಎಲ್ಲ ವ್ಯವಸ್ಥೆ ಏನಾಗ್ತಾ ಇತ್ತು, ಸುವ್ಯವಸ್ಥೆಯಲ್ಲಿ ನಡೀತಾ ಇತ್ತು. ಯಾವುದೇ ಗಲಿಬಿಲಿ ಇಲ್ಲದೆ, ಯಾವುದೇ ಚಿಂತೆ ಇಲ್ಲದೆ, ಯಾವ ಭಯ ಇಲ್ಲದೆ ಆ ರಾಜನಿಗೆ ಏನಾಗ್ತಾ ಇತ್ತು, ಅವನ ರಾಜ್ಯಭಾರವನ್ನು ಮಾಡಲಿಕ್ಕೆ ಈ ದಾನಿಯೇಲನ ಪ್ರಾರ್ಥನೆಯಿಂದ ಬಂದಂತ ಉತ್ತರ ಬಹಳ ಸರಳವಾಗಿ ನಡೆಸಲಿಕ್ಕೆ ಅನುಕೂಲವಾಯಿತು. ಪ್ರೀತಿಯ ದೇವರ ಮಕ್ಕಳೇ, ಅವನಿಗೆ ಇರುವಂತ ಸ್ಥಳದಲ್ಲಿ ದೇವರು ಅವನಿಗೆ ಇರಲಿಕ್ಕೆ ಬಿಡಲಿಲ್ಲ. ಆ ರಾಜನ ಹೃದಯದಲ್ಲಿ ಅವನಿಗೆ ಕನಿಕರ ಹಾಕಿ ಅವನಿಗೆ ಒಂದು ಅಧಿಕಾರ ಸ್ಥಾನವನ್ನು ತರ್ತಾನೆ. ಹಲ್ಲೆಲೂಯಾ. ಆ ಅಧಿಕಾರ ಸ್ಥಾನವನ್ನು ತಂದಾಗ ಎಲ್ಲ ಒಂದು ಫೇವರ್, ಈ ರಾಜನ್ ಫೇವರ್ ಎಲ್ಲ ದಾನಿಯೇಲನಿಗೆ ಹೋಗ್ತಾನೆ ಇರ್ತದೆ. ಅವನಿಗೆ ಯಾವಾಗಲೂ ಗೌರವಿಸ್ತಾ ಇರ್ತಾನೆ. ಇದನ್ನು ಕಂಡಂತ ಈ ದಾನಿಯೇಲನ ಡಿಪಾರ್ಟ್ಮೆಂಟ್ ಅಲ್ಲೇ ಇರುವಂತ ವ್ಯಕ್ತಿಗಳು ಏನ್ ಮಾಡ್ತಾರೆ, ದೇಶಾಧಿಪತಿಗಳು ಮತ್ತೆ ಅನೇಕ ಮುಖ್ಯಾಧಿಕಾರಿಗಳು ಏನ್ ಮಾಡ್ತಾರೆ, ಈ ದಾನಿಯೇಲನ ಕುರಿತಾಗಿ ಹೊಟ್ಟೆ ಕಿಚ್ಚು ಬರ್ತದೆ. ಅವರು ಈ ಮುಖ್ಯಾಧಿಕಾರಿಯಲ್ಲಿ, ಈ ದೇಶಾಧಿಪತಿಗಳಲ್ಲಿ ಮೊದಲಿಂದಲೂ ಇವರು ಕೆಲಸ ಮಾಡ್ತಾರೆ. ಆ ರಾಜನಲ್ಲಿ ಇವರಿಗೆ ಕೆಲಸಗಳನ್ನು ನಿರ್ವಹಿಸ್ತಾ ಇರ್ತಾರೆ. ಆದರೆ ಇಂಥ ಯಾವುದೇ ಒಂದು ಪರಿಸ್ಥಿತಿಗಳಿಗೆ ಬಂದಾಗ, ಅನಾನುಕೂಲತೆಗಳು ಬಂದಾಗ, ಇಕ್ಕಟ್ಟುಗಳು ಬಂದಾಗ ಅವನಿಗೆ ಯಾವುದೇ ರೀತಿಯಾಗಿ ಇಂಥ ಸಹಾಯಗಳು ಆ ಅಧಿಕಾರದಿಂದ ಆ ಒಂದು ದಾನಿಯೇಲನು ಕಂಡುಕೊಂಡಿರಲಿಲ್ಲ. ಯಾವಾಗ ದಾನಿಯೇಲನು ಈ ಅಧಿಕಾರಕ್ಕೆ ಬರುತ್ತಾನೋ, ಇಂಥ ಎಲ್ಲ ಕಾರ್ಯಗಳನ್ನು ಕಂಡು ಅವನಿಗೆ ಸಿಗುವಂತ ಸನ್ಮಾನ ಗೌರವಗಳು ಕಂಡು, ಮೇಲುಗಳು ಕಂಡು ಈ ಅವನ ಜೊತೆಯಲ್ಲಿರುವಂತ ಮುಖ್ಯಾಧಿಕಾರಿಗಳಿಗೆ ಹೊಟ್ಟೆ ಕಿಚ್ಚು ಬಂದು ಬಿಡುತ್ತದೆ. ದಾನಿಯೇಲನ ಕುರಿತಾಗಿ ಕೋಪ ಉಂಟಾಗ್ತದೆ. ದಾನಿಯೇಲನು ಮಾಡುವಂತ ಕಾರ್ಯಗಳ ಕುರಿತಾಗಿ ಇವರಿಗೆಲ್ಲ ಅಸೂಯೆ ಉಂಟಾಗ್ತದೆ. ಇವರಿಗೆ ಈ ಒಂದು ಕಾರ್ಯಗಳು ಆದಾಗ ಏನ್ ಮಾಡ್ತಾರೆ, ಇವನನ್ನ ಹೇಗಾದರೂ ಮಾಡಿ ಇವನನ್ನ ಈ ಸ್ಥಾನದಿಂದ ತಳ್ಳಿ ಬಿಡಬೇಕು, ಈ ಅಧಿಕಾರದಿಂದ ತೆಗೆದು ಬಿಡಬೇಕು, ಈ ಮುಖ್ಯಾಧಿ ಸ್ಥಾನವನ್ನ ಇವನಿಂದ ಹೀಗೆ ಬಿಟ್ರೆ ಇವನು ನಮ್ಮ ಸ್ಥಾನವನ್ನ ಎಲ್ಲ ಕಲಿಸಿಕೊಂಡು ಇವನು ಮತ್ತೆ ಇನ್ನು ಮೇಲಕ್ಕೆ ಹೋಗುವಂತ ಸಾಧ್ಯತೆ ಇರ್ತದೆ ಅಂತೇಳಿ ಅವ್ರೇನ್ ಮಾಡ್ತಾರೆ, ಇವರೆಲ್ಲರೂ ಗುಂಪು ಕೂಡಿ ಈ ದಾನಿಯೇಲನ ವಿರುದ್ಧವಾಗಿ ಹೊಂಚು ಹಾಕ್ತಾರೆ. ಅವಾಗ ಏನ್ ಮಾಡ್ತಾರಂದ್ರೆ, ಈ ದಾನಿಯೇಲನ ತಪ್ಪು ಕಂಡು ಹಿಡಿಬೇಕಂದ್ರೆ ಅವ್ರು ಯಾವಾಗಲೂ ದಾನಿಯೇಲನ ಹಿಂಬಾಲಿಸ್ತಾನೆ ಇರ್ತಾರೆ. ಅವನನ್ನ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಅವನಲ್ಲಿ ತಪ್ಪು ಕಂಡು ಹಿಡಿಬೇಕಂತೇಳಿ ಅವನ ಹಿಂದೆ ಹಿಂದೆ ಬರ್ತಾ ಇರ್ತಾರೆ. ನಾವು ಒಂದು ವಚನ ಓದಿಕೊಳ್ಳೋಣ. 3ನೇ ಅಧ್ಯಾಯ ಓದಿವ್ರಿ. 6ನೇ ಅಧ್ಯಾಯ 3ನೇ ವಚನದಿಂದ. ಈ ದಾನಿಯೇಲನಲ್ಲಿ ಪರಮ ಬುದ್ಧಿ ಇದ್ದದರಿಂದ ಅವನು ಮಿಕ್ಕ ಮುಖ್ಯಾಧಿಕಾರಿಗಳಿಗಿಂತಲೂ ದೇಶಾಧಿಪತಿಗಳಿಗಿಂತಲೂ ಅಧಿಕ ಸಮರ್ಥನೆನಿಸಿಕೊಂಡಿದ್ದನು. ಅವನನ್ನು ರಾಜನು ಪೂರ್ಣ ರಾಜ್ಯದ ಮೇಲೆ ನೇಮಿಸಲು ಉದ್ದೇಶಿಸಿದನು. ಹೀಗಿರಲು ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನು ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಅವನು ನಂಬಿಗಸ್ತನೇ ಆಗಿದ್ದನು. ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ. ಆಗ ಆ ಮನುಷ್ಯರು ಇಷ್ಟಕ್ಕೆ ನಿಲ್ಲು. ಇಲ್ಲಿ ನಾವು ನೋಡುತ್ತೇವೆ, ಈ ಅಧಿಕಾರಿಗಳು, ಈ ಮುಖ್ಯ ಅಧಿಕಾರಿಗಳೆಲ್ಲ ದಾನಿಯೇಲನಲ್ಲಿ ತಪ್ಪು ಕಂಡು ಹಿಡಿಯುವುದಕ್ಕಾಗಿ ಈ ಒಂದು ಫಿಸಿಕಲ್ ರೇಮಲ್ಲಿ, ಭೌತಿಕ ವಿಷಯದ ಮಂಡಳಿಯಲ್ಲಿ ಇವನಲ್ಲಿ ಏನಾದರೂ ಕಂಡು ಹಿಡಿಬೇಕಂತೇಳಿ ಮೊದಲು ಶರೀರ ಸಂಬಂಧವಾಗಿ ಹುಡುಕಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಲ್ಲೆಲೂಯಾ. ಅವನಲ್ಲಿ ಇರುವಂತ ಸಾಕ್ಷಿ ಬಹಳ ಒಳ್ಳೆಯದು. ಪ್ರೀತಿಯ ದೇವರ ಮಕ್ಕಳೇ, ಅವನು ನಂಬಿಗಸ್ತನೇ ಆಗಿದ್ದನು ಎಂಬುದಾಗಿ ದೇವರ ವಾಕ್ಯ ಹೇಳಲ್ಪಟ್ಟಿದೆ. ಅವನು ದೇವರಿಗೆ ಆತ್ಮಿಕ ವಿಷಯದಲ್ಲಿ ಎಷ್ಟು
ಆತ್ಮಿಕ ಕಾರ್ಯಗಳಲ್ಲಿ ಎಷ್ಟು ನಂಬಿಗಸ್ತನಾಗಿದ್ದನೋ ಅವನು ಆ ಶಾರೀರಿಕವಾದ ಭೌತಿಕ ಕೆಲಸದ ಕಾರ್ಯದ ವಿಷಯದಲ್ಲಿ ರಾಜನಿಗೆ ಅಷ್ಟೇ ನಂಬಿಗಸ್ತನಾಗಿದ್ದನು. ಹಲ್ಲೆಲೂಯಾ. ಇವನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ವಾಕ್ಯದಾನ ಮಾಡುತ್ತಾ ಈ ಕಡೆ ಅವನಿಗೆ ಇರುವಂತ ಕಾರ್ಯಗಳನ್ನು ಯಾವುದೇ ಮಟ್ಟಿಗೂ ಕಡಿಮೆ ಆಗಲಿಕ್ಕೆ ಅವನು ಬಿಡಲಿಲ್ಲ. ಆ ರಾಜನಿಂದ ಯಾವುದೇ ಒಂದು ಅಗೌರವವನ್ನು ತಂದುಕೊಳ್ಳಿಲ್ಲ. ಅವನ ಕಾರ್ಯದ ವಿಷಯದಲ್ಲಿ ಯಾವುದೇ ಬಲಹೀನದ ಸಾಕ್ಷಿಯನ್ನು ಅವನು ಎಬ್ಬಿಸಿಕೊಳ್ಳಿಕ್ಕೆ ಇಷ್ಟಪಡಲಿಲ್ಲ. ಆ ರಾಜನು ಇರುವಂತ ಎಲ್ಲಾ ಕಾರ್ಯಗಳನ್ನು ಪೂರ್ಣ ಪ್ರೀತಿಯಿಂದ ಎಲ್ಲವನ್ನು ಆತನ ಗೌರವ ಸಮೇತವಾಗಿ ಅವನು ರಾಜನ ಕೆಲಸದಲ್ಲಿ ಕೂಡ ನಂಬಿಗಸ್ತನಾಗಿದ್ದನು. ಇದಲ್ಲದೆ ಅವನು ಏನಾಗಿದ್ದನಂದ್ರೆ ಅವನಿಗೆ ಯಾವ ಅಕ್ರಮ ಸಂಬಂಧ ಇರಲಿಲ್ಲ ಎಂಬುದಾಗಿ. ಅವನನ್ನು ಎಷ್ಟರ ಮಟ್ಟಿಗೆ ಪರಿಶೀಲನೆ ಮಾಡಿದ್ರಂದ್ರೆ ಈ ದಾನಿಯೇಲನು ಅವನಿಗೆ ಕೆಲಸದ ವಿಷಯದಲ್ಲಿ ಕೂಡ ಅವನಿಗೆ ಪರಿಶೀಲನೆ ಮಾಡಿದ್ರು. ಅವನು ರಾಜನಿಗೆ ನಂಬಿಗಸ್ತನಾಗಿದ್ದಾನೆ ಮತ್ತು ಎರಡನೇದಾಗಿ ಅವನು ಆಲಸ್ಯ ಮಾಡಲಿಲ್ಲ ಎಂಬುದಾಗಿ. ಇವತ್ತು ಪ್ರೀತಿಯ ದೇವರ ಮಕ್ಕಳೇ, ಇದು ದಾನಿಯೇಲನ ಕುರಿತಾಗಿರುವಂಥ ಸಾಕ್ಷಿ ಮಾತ್ರವಲ್ಲದೆ ಇದರಿಂದ ಕಲಿಯುವಂಥ ವಿಷಯ ನಮಗೂ ಆಗಿದೆ. ಹಲ್ಲೆಲೂಯಾ. ನಾವು ಮಾಡುವಂಥ ಕೆಲಸ ಯಾವುದೇ ಕ್ಷೇತ್ರವಾಗಿರಬಹುದು, ಕೆಲಸ ಯಾವುದೇ ವ್ಯವಹಾರವಾಗಿರಬಹುದು, ಅದು ನನ್ನ ಸ್ವಂತ ಕೆಲಸವಾಗಿರಬಹುದು, ಮತ್ತೊಬ್ಬರಲ್ಲಿ ನಾನು ಕೆಲಸ ಮಾಡುವಂಥ ವ್ಯಕ್ತಿ ಆಗಿರಬಹುದು, ಅಲ್ಲಿ ನಮ್ಮ ಜೀವಿತಗಳು ಹೇಗೆ ಇರಬೇಕಂದ್ರೆ ನಂಬಿಗಸ್ತಿಕೆಯಲ್ಲಿ ಇರಬೇಕು. ಮತ್ತು ಎರಡನೇದಾಗಿ ನಮ್ಮಲ್ಲಿ ಆಲಸ್ಯವನ್ನು ಕಂಡು ಬರಬಾರದು. ದೇವರು ನಮಗೆ ನೇಮಿಸಿರುವಂಥ ಸ್ಥಳ ಯಾವುದೇ ಆಗಿರಬಹುದು, ಅದು ಉದ್ಯೋಗ ಆಗಲಿ, ಯಾವುದೇ ಒಂದು ವ್ಯವಹಾರವಾಗಲಿ, ಅದು ಎಂಥದೇ ಆಗಿರಬಹುದು, ಅದು ಎಷ್ಟರ ಮಟ್ಟಿಗೆ ಉನ್ನತವಾಗಿದೆಯೋ ಎಷ್ಟರ ಮಟ್ಟಿಗೆ ಕೆಳಗಿನ ಸ್ಥಾನದಲ್ಲಿದೆಯೋ ಅದು ಸಮಸ್ಯೆ ಇಲ್ಲ. ಆದರೆ ಆ ಕ್ಷೇತ್ರದಲ್ಲಿ ನಾವು ನಂಬಿಗಸ್ತರಾಗಿರುವಂಥದ್ದೇ ಪ್ರಾಮುಖ್ಯತೆ ಆಗಿರುತ್ತದೆ. ಆ ದಾನಿಯೇಲನಲ್ಲಿ ನಂಬಿಗಸ್ತಿಕೆ ಇತ್ತು, ಆಲಸ್ಯ ಇರಲಿಲ್ಲ, ಯಾವುದೇ ಸೋಮೇರಿತನವನ್ನು ಮಾಡುತ್ತಿರಲಿಲ್ಲ ಮತ್ತು ಅವನು ಯವನಸ್ಥನಾಗಿದ್ದನು. ಯಾವ ಅಕ್ರಮ ಸಂಬಂಧವನ್ನು ಕೂಡ ಇರಲಿಲ್ಲ. ಹಲ್ಲೆಲೂಯಾ. ಇವತ್ತು ಯವನಸ್ಥರ ಕುರಿತಾಗಿ ನೀವು ಶಾಲೆ ಕಾಲೇಜುಗಳಿಗೆ ಹೋಗ್ರಿ, ಲೋಕದಲ್ಲಿ ಹೋಗ್ರಿ, ಒಂದಲ್ಲ ಎರಡಲ್ಲ ಅಧಿಕವಾಗಿ ಇರ್ತದೆ ಅಕ್ರಮ ಸಂಬಂಧ. ಇದು ಯವನಸ್ಥರಿಗೂ ಅಲ್ಲ, ಇವತ್ತು ಮದುವೆ ಆದುಕೊಂಡವರು ಕೂಡ ಇದನ್ನು ಮಾಡ್ತಾ ಇದ್ದಾರೆ. ಆದರೆ ದೇವರ ವಾಕ್ಯ ನಮ್ಮನ್ನು ಎಚ್ಚರಪಡಿಸಿ ನಾವು ಹೇಗೆ ನಡೆದುಕೊಳ್ಳಬೇಕೆಂಬುದಂಥದ್ದನ್ನು ಎಲ್ಲವನ್ನು ತಿಳಿಸಿಕೊಡುವಂಥದ್ದಾಗಿದೆ. ಈ ಒಂದು ಶಾರೀರಿಕ ಭೌತಿಕ ಮಂಡಳಿಯಲ್ಲಿ ಈ ದಾನಿಯೇಲನ ಕುರಿತಾಗಿ ಇಷ್ಟೆಲ್ಲ ಹುಡುಕಿದಾಗ ಅವನಲ್ಲಿ ಯಾವುದು ಸಿಕ್ಕಲಿಲ್ಲ. ಆದರೆ ಇವರು ಪ್ರಯತ್ನ ಅಷ್ಟಕ್ಕೆ ನಿಲ್ಲಿಲ್ಲ. ಹೆಂಗಾದರೂ ಮಾಡಬೇಕು, ಇವನಲ್ಲಿ ತಪ್ಪು ಕಂಡು ಹಿಡಿದು ಈ ಸ್ಥಾನವನ್ನು ತೆಗೆದು ಬಿಡಲೇಬೇಕು. ಇವತ್ತು ರಾಜನ ಮುಂದೆ ಅವನ ತಪ್ಪನ್ನು ನಾವು ತೋರಿಸ್ತೇವೆ ಅಂತೇಳಿ ಅವರು ಕೂಡ ಪಣ ಕೇಳದಿದ್ದಾರೆ. ಆದರೆ ದಾನಿಯೇಲನಲ್ಲಿ ಯಾವ ದಿಕ್ಕಿನಿಂದ ಬಂದರೂ ಕೂಡ ಅವನಿಗೆ ತಪ್ಪು ಕಂಡುಹಿಡಲಿಕ್ಕೆ ಆಗ್ತಾ ಇಲ್ಲ. ಇವಾಗ ಮತ್ತೆ ಪ್ರಯತ್ನ ಮಾಡ್ತಾರೆ. ಮುಂದೆ ಓದು. ಈ ದಾನಿಯೇಲನ ಮೇಲೆ ತಪ್ಪು ಹೊರಿಸಲು 5ನೇ ವಚನ. ಆಗ ಆ ಮನುಷ್ಯರು ಈ ದಾನಿಯೇಲನ ಮೇಲೆ ತಪ್ಪು ಹೊರಿಸಲು ಇವನ ದೇವಧರ್ಮದ ಮೂಲಕವೇ ಹೊರತು ಇನ್ನಾವದರಲ್ಲಿಯೂ ನಮಗೆ ಅವಕಾಶ ದೊರೆಯುವುದು ಅಂದುಕೊಂಡರು. ಹಲ್ಲೆಲೂಯಾ. ಇವಾಗ ಶಾರೀರಿಕ ಭೌತಿಕ ಮಂಡಳಿಯಲ್ಲಿ ಪರೀಕ್ಷೆ ಮಾಡಿದ್ರು, ಯಾವುದೇ ರೀತಿಯಲ್ಲಿ ಕೆಲಸದಲ್ಲಿ ಕೂಡ ತಪ್ಪು ಸಿಗಲಿಲ್ಲ. ಅವನ ವೈಯಕ್ತಿಕವಾದ ಒಂದು ಪರಿಶುದ್ಧತೆ ಜೀವಿತದಲ್ಲಿ ಕೂಡ ಯಾವ ತಪ್ಪು ಕಂಡು ಹಿಡ್ಲಿಕ್ಕೆ ಆಗಲಿಲ್ಲ. ಈಗ ಅವ್ರು ಏನು ಮಾಡ್ತಾ ಇದ್ದಾರೆ, ಆತ್ಮಿಕ ವಿಷಯದ ಮಂಡಳಿಗೆ ಇಳಿತಾ ಇದ್ದಾರೆ. ಹಲ್ಲೆಲೂಯಾ. ಇವನು ಅನುಸರಿಸುವಂತಹ ದೇವ ಧರ್ಮ ಅಂದರೆ ದೇವರ ಭಯಭಕ್ತಿ ಮಾರ್ಗದಲ್ಲಿ ಅನುಸರಿಸುವಂತ ಯಾವುದೋ ಒಂದು ವಿಷಯದಲ್ಲಿ ನಾವು ತಪ್ಪು ಕಂಡು ಹಿಡಿಯಬೇಕು ಅಂತೇಳಿ ಈಗ ಪರಿಶೀಲನೆಗೆ ಇಳಿತಾ ಇದ್ದಾರೆ. ಅಲ್ಲಿ ಅವರಿಗೆ ಏನು ಸಿಕ್ಕುತ್ತದಂದ್ರೆ ಅವನಲ್ಲಿ ಯಾವುದೇ ಒಂದು ದೊಡ್ಡದಾದ ಅಂತಸ್ತಿಕೆ ಸಿಗಲಿಲ್ಲ, ಅವರಿಗೆ ಪ್ರಾರ್ಥನೆ ಸಿಗ್ತದೆ. ಹಲ್ಲೆಲೂಯಾ. ಇವತ್ತು ಹೇಳ್ಬೋದು ಆ ಪ್ರಾರ್ಥನೆನೇ ದೊಡ್ಡ ಅಂತಸ್ತಿಕೆ ಎಂಬುದಾಗಿ. ಅದಕ್ಕೆ 13ನೇ ಒಂದು ವಚನದಲ್ಲಿ ಬಂದಾಗ ಅವನ ಕುರಿತಾಗಿ ಅವರು ಏನನ್ನು ಕಂಡುಕೊಳ್ತಾರಂದ್ರೆ, ಈ ದಾನಿಯೇಲನವರು ಈ ವ್ಯಕ್ತಿ ಊಟ ತಪ್ಪಿದ್ರು ಸರಿ, ನಿದ್ರೆ ತಪ್ಪಿದ್ರು ಸರಿ, ಆದರೆ ಇವನು ಪ್ರಾರ್ಥನೆ ತಪ್ಪಲ್ಲ ಅಂತೇಳಿ ಈ ಸಾಕ್ಷಿ ಮಾತ್ರ ಅವರು ಖಚಿತತೆ ಪಡೆದುಕೊಂಡ್ರು. ಈ ದಾನಿಯೇಲನು ಪ್ರಾರ್ಥನೆ 3 ಆವರ್ತಿ ಮಾಡುವುದನ್ನ ಎಷ್ಟು ಮಾತ್ರಕ್ಕೂ ನಿಲ್ಲುವುದಿಲ್ಲ ಎಂಬುದಾಗಿ. ಅದಕ್ಕೆ ನಾನು ವಾಕ್ಯ ಹೇಳಿದೆ, ಪ್ರಾರ್ಥನೆ ಎನ್ನುವಂಥದ್ದು ಯೇಸುವಿನಲ್ಲಿ ನಂಬಿಕೆ ಇಟ್ಟಂತ ಮಕ್ಕಳಿಗೆ ಅದು ಆಯ್ಕೆ ಇರುವುದಿಲ್ಲ, ಅದು ಅತ್ಯಗತ್ಯವಾಗಿರುತ್ತದೆ ಎಂಬುದಾಗಿ. ಈ ಒಂದು ಪ್ರಾರ್ಥನೆಯ ಒಂದು ಜೀವಿತ ಶೈಲಿ ಅವನಲ್ಲಿ ಕಂಡುಕೊಳ್ಳಾಗ ಏನಾಗ್ತದೆ, ಈ ಪ್ರಾರ್ಥನೆಯನ್ನು ತಡೆ ಹಿಡಿಯುವಂತ ಒಂದು ಕಾರ್ಯವನ್ನೇ ನಾವು ಮಾಡಬೇಕು.
ಇವನು ಇದರಲ್ಲಿ ಮಾತ್ರ ತಪ್ಪುವುದಿಲ್ಲ, ಈ ಪ್ರಾರ್ಥನೆಯನ್ನು ನಿಲ್ಲಿಸುವುದಿಲ್ಲ, ಇದನ್ನು ತಡೆ ಹಿಡಿಯುವುದಕ್ಕಾಗಿಯೇ ನಾವು ಏನಾದರೂ ಹೊಂಚು ಹಾಕಬೇಕು ಎಂಬುದಾಗಿ ಈ ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ಏನು ಮಾಡ್ತಾರೆ, ರಾಜನ ಬಳಿಗೆ ಹೋಗಿ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಇವತ್ತು ಮ್ಯಾಕ್ಸಿಮಮ್ ಕಾಯ್ದೆಗಳು ಲೋಕದವರ ಕುರಿತಾಗಿ ಇರುವುದಿಲ್ಲ, ಆತ್ಮಿಕರ ಕುರಿತಾಗಿ ಇರುತ್ತದೆ. ಅವನು ರಾಜನ ಬಳಿಗೆ ಹೋಗಿ ಏನು ಮಾಡ್ತಾನೆ, ರಾಜ ನೀನೇನು ಮಾಡಬೇಕು, ನಾವು ಒಂದು ಕಾಯ್ದೆಯನ್ನು ಮಾಡೋಣ, ಯಾರದೇ ಏನೇ ವಿಜ್ಞಾಪನೆಗಳಿದ್ರೂ ಅದು ನಿನ್ನಲ್ಲಿ ಮಾತ್ರ ಭಿನ್ನಹ ಮಾಡಬೇಕು. ಅವರವರ ದೇವರುಗಳಲ್ಲಿ ಯಾರು ವಿಜ್ಞಾಪನೆಯನ್ನು ಮಾಡಬಾರದು ಎಂಬುದಾಗಿ. ಆ ಒಂದು ರಾಜನ ಒಂದು ಪ್ರಜೆಯಲ್ಲಿ, ಆ ಆಡಳಿತದಲ್ಲಿ ಅನೇಕ ಕುಲಭಾಷೆಗಳಿರುವಂಥ ಜನಾಂಗವಿದ್ರು, ಅವರದೇ ಆದಂಥ ದೇವರುಗಳಿದ್ರು. ಅವರವರಿಗೆ ಅವರು ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಇದ್ದರು, ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದರು. ಈ ದಾನಿಯೇಲನು ಕೂಡ ಇಬ್ರಿಯನಾಗಿದ್ದನು. ಹಲ್ಲೆಲೂಯಾ. ಇವನು ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂಥ ವ್ಯಕ್ತಿ. ಅದರ ಮಹತ್ವ ಇವನಿಗೆ ಗೊತ್ತಿತ್ತು. ಪ್ರಾರ್ಥನೆ ಎನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆ ಎಂಬುದಾಗಿ. ಆ ಪ್ರಾರ್ಥನೆಯಲ್ಲಿರುವಂಥ ವ್ಯಕ್ತಿಗಳು ಯಾವುದೇ ಸಂದರ್ಭ, ಸನ್ನಿವೇಶ, ಪರಿಸ್ಥಿತಿಗಳು ಎದುರಾದರೂ ಅವರು ಮನುಷ್ಯರಲ್ಲಿ ವಿಜ್ಞಾಪನೆಗಳನ್ನು ಮಾಡುವುದಿಲ್ಲ. ಮನುಷ್ಯರ ಮುಂದೆ ಯಾವುದೇ ರೀತಿಯಾಗಿ ಅವರು ಆತುಕೊಳ್ಳದೆ ಯಾವುದೇ ವಿಷಯಗಳಿಗಾಗಿ ಅವರ ಜೀವಿತಗಳನ್ನು ನಡೆಸಿಕೊಳ್ಳುವುದಿಲ್ಲ. ಯಾವಾಗಲೂ ದೇವರ ನಂಬಿಕೆಯಲ್ಲಿ ಇರುವಂಥವರಾಗಿದ್ದಾರೆ. ಪ್ರಾರ್ಥನೆಗಳಲ್ಲಿ ದೇವರಿಂದ ಎಲ್ಲವನ್ನು ಹೊಂದಿಕೊಳ್ಳುವಂಥ ವ್ಯಕ್ತಿ ಆಗಿರ್ತಾರೆ. ಈ ದಾನಿಯೇಲನು ಕೂಡ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ಆಗಿದ್ದನಂತೇಳಿ ಅವನಿಗೆ ಗೊತ್ತಾದಾಗ ಏನಾಗ್ತದಂದ್ರೆ, ಈ ಪ್ರಾರ್ಥನೆ ನಿಲ್ಲಿಸುವುದಕ್ಕಾಗಿ ಈ ಜಾರಿಗೆ ತಂದ್ರೆ ಈ ನಿಯಮವನ್ನ, ಅವಾಗ ಏನ್ ಮಾಡ್ತಾನೆ, ಈ ನಿಯಮವನ್ನು ಒಳ್ಳೆಯದಂತೇಳಿ ರಾಜನು ಕೂಡ ಅದಕ್ಕೆ ಮುದ್ರೆಯನ್ನು ಹಾಕಿ ಅದನ್ನ ಘೋಷಣೆ ಮಾಡ್ತಾನೆ. ಈ ಘೋಷಣೆ ಮಾಡಿದಾಗ ಅದರಲ್ಲಿ ಮುಖ್ಯ ಅಧಿಕಾರಿಗಳಿಗೂ ಸಹಿ ಹಾಕಬೇಕು. ಅದರಲ್ಲಿ ಮತ್ತು ಈ ಅಧಿಕಾರಿ ಯಾರು, ದಾನಿಯೇಲನು ಕೂಡ ಅದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾನೆ. ಮೊದಲು ಕಾಯ್ದೆ ಜಾರಿಗೆ ತಂದ್ರು, ರಾಜನಲ್ಲಿ ಮುದ್ರೆ ಹಾಕಿಸಿಕೊಂಡು ಸಹಿ ಹಾಕಿಸ್ಕೊಂಡ್ರು. ಹಸ್ತಾಕ್ಷರ ಆದ್ಮೇಲೆ ಅವರು ಏನ್ ಮಾಡ್ತಾರೆ, ಅದೇ ಪತ್ರಿಕೆಯನ್ನ ದಾನಿಯೇಲನಿಗೆ ತಂದು ತೋರಿಸ್ತಾರೆ. ಇದನ್ನು ಓದು, ರಾಜ ಒಂದು ನಿಯಮ ಜಾರಿಗೆ ತಂದಿದ್ದಾನೆ, ಇದನ್ನು ಎಲ್ಲರೂ ಅನುಸರಿಸಲೇಬೇಕು, ಇದನ್ನು ಅನುಸರಿಸದೆ ಹೋದರೆ ಅವರನ್ನ ಸಿಂಹದ ಗವಿಗಳಲ್ಲಿ ಹಾಕುತ್ತಾರೆ ಅಂತೇಳಿ. ಆವಾಗ ದಾನಿಯೇಲನು ಮೇಲಿಂದ ಕೆಳಗಿನವರೆಗೆ ಎಲ್ಲವನ್ನು ಓದಿ ಹಸ್ತಾಕ್ಷರವನ್ನು ಮಾಡಿ ಏನು ಮಾಡ್ತಾನಂದ್ರೆ, ಪ್ರಾರ್ಥನೆಯನ್ನು ಮಾಡದೆ ಬಿಟ್ಟು ಕೊಟ್ನ. ಏನ್ ಮಾಡದ್ನು, ಮತ್ತೆ ಪ್ರಾರ್ಥನೆ ಕೋಣೆಗೆ ಹೋದನಂತೇಳಿ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಅವನು ಎಂಥದೇ ಸಮಯಗಳಾಗಿರ್ಲಿ, ಅವನೇನ್ ಮಾಡ್ತಾ ಇದ್ದನು, ಅವನು ಪ್ರಾರ್ಥನೆ ಮಾಡ್ತಾ ಇದ್ದನು. ಅದನ್ನು ನೋಡ್ರಿ, ಆ ಜಾರಿಗೆ ತಂದಿರುವಂತ ನಿಯಮವನ್ನು ಓದಿದಾಗ ಅದರ ಪ್ರತಿದಂಡನೆ ಕೂಡ ಕೆಳಗೆ ಬರೆಯಲ್ಪಟ್ಟಿದೆ. ಇವತ್ತು ನಾವು ಅದನ್ನ ಅಲ್ಲಿ ಆ ಸ್ಥಳದಲ್ಲಿದ್ದರೆ ಏನ್ ಮಾಡ್ತಿದ್ವಿ, ಪ್ರಾರ್ಥನೆ ಮಾಡಿದಂತ ವ್ಯಕ್ತಿಗಳಿಗೆ ಕ್ರೂರ ಸಿಂಹವಾದ ಗವಿಗಳಲ್ಲಿ ಹಾಕಿ ನಾಶ ಮಾಡಲಾಗ್ತದೆ ಅಂತೇಳಿ ಜಾರಿಗೆ ತಂದಿದ್ರೆ ನಾವೇನ್ ಮಾಡ್ತಿದ್ವಿ, ಅಲ್ಲೇ ಕೆಳಗೆ ಇದೆ. ಮೇಲೆ ಏನ್ ನಿಯಮ ಅದಲ್ಲ, ಆ ಆಜ್ಞೆಗೆ ತಕ್ಕಂತೆ ಶಿಕ್ಷೆ ವಿಧಿ ಕೆಳಗೆ ಇದೆ. ಅದನ್ನು ಓದಾದ್ಮೇಲೆ ಕೂಡ ದಾನಿಯೇಲನು ಅವನಿಗೆ ಏನಾಗ್ತು, ಈ ಒಂದು ದಂಡನೆ ಹೆಚ್ಚಿನದಾಗಿ ಅನಿಸ್ಲಿಲ್ಲ. ಹಲ್ಲೆಲೂಯಾ. ನನ್ನ ದೇವರು ಇದಕ್ಕಿಂತ ಶಕ್ತನಾಗಿದ್ದಾನಂತೇಳಿ ಅವನಿಗೆ ಗೊತ್ತಿತ್ತು. ಆ ಪ್ರಾರ್ಥನೆಯ ಮಹತ್ವ ಅವನಿಗೆ ಗೊತ್ತಿತ್ತು. ಅವನು ಅದನ್ನು ಓದಿಕೊಂಡು ಕೂಡ ಅದನ್ನು ಮತ್ತೆ ಪ್ರಾರ್ಥನೆ ಕೋಣೆಗೆ ಹೋದಾಗ ಈ 13ನೇ ಒಂದು ವಚನದಲ್ಲಿ ಬಂದಾಗ ಹೇಳ್ತಾರೆ, ರಾಜನೇ, ಈ ದಾನಿಯೇಲನು ಅದನ್ನಲ್ಲ, ಇವನು ನಿನ್ನ ಆಜ್ಞೆಯಾಗಲಿ ನಿನ್ನ ಹಸ್ತಾಕ್ಷರ ಆಗಲಿ ನೀನು ಯಾವುದು ಮಾತು ಕೂಡ ಲಕ್ಷ್ಯಕ್ಕೆ ತಗೊಳ್ಳಲ್ಲ, ಅವನು ದಿನಾವರ್ತಿ ಮಾಡೋದನ್ನ ಪ್ರಾರ್ಥನೆಯನ್ನು ನಿಲ್ಲಿಸ್ತಲ್ಲ ಅಂತೇಳಿ. ಅವಾಗ ಏನಾಗ್ತದೆ, ರಾಜನಿಗೆ ಉಗ್ರ ಕೋಪ ಬರ್ತದೆ. ಆ ರಾಜನಿಗೆ ತನ್ನ ನಿಯಮವನ್ನು ದಾನಿಯೇಲನು ತಪ್ಪಾಗಿ ಏನ್ ಮಾಡಿದಾನೆ, ಮುರಿದು ಬಿಟ್ಟಿದ್ದಾನೆ, ಅದಕ್ಕೆ ನಡ್ಕೊಳ್ಳಿಲ್ಲ ಅಂತೇಳಿ ರಾಜನಿಗೆ ಸಿಟ್ಟು ಬಂದಾಗ ಮತ್ತೆ ಆ ದರ್ಬಾರಿನಲ್ಲಿ ಕರೆಸ್ತಾರೆ. ಅವನ ಮುಂದೆ ಸನ್ನಿಧಿಯಲ್ಲಿ ಕರೆಸಿದಾಗ ಆ ದಾನಿಯೇಲನಿಗೆ ಏನು ಮಾಡ್ತಾರಂದ್ರೆ, ಅವನಿಗೆ ಆ ಸಿಂಹದ ಗವಿಯಲ್ಲಿ ಹಾಕ್ತಾರೆ. ಸಿಂಹದ ಗವಿಯಲ್ಲಿ ಹಾಕಿದಾಗ ಆ ದಾನಿಯೇಲನು ಏನು ಮಾಡ್ತಾನೆ, ಅಲ್ಲಿ ಮತ್ತೆ ಪ್ರಾರ್ಥನೆ ಮಾಡ್ತಾನೆ. ಹಲ್ಲೆಲೂಯಾ. ಅವನು ಪರಿಸ್ಥಿತಿಗಳಿಗೆ ಎದುರುವವನಲ್ಲ, ಪರಿಸ್ಥಿತಿಗಳನ್ನು ನೋಡಿ ತನ್ನ ಸಮಯಾನುಸಾರವಾಗಿ ತನ್ನ ಕಾರ್ಯಗಳನ್ನು ಮತ್ತೆ ಮುಂದೋಡಿಸುವಂತ ವ್ಯಕ್ತಿ ಕೂಡ ಅಲ್ಲ. ಎಲ್ಲವನ್ನು ಅವನ ಸಮಯಕ್ಕೆ ಏನೆಲ್ಲ ಪ್ರಾರ್ಥನೆಗಳ ಒಂದು ಸಮಯಗಳನ್ನು ಹಾಕಿಕೊಂಡಿದ್ನೋ ಆ ಸಮಯಕ್ಕೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ನು. ಎಂಥ ಪರಿಸ್ಥಿತಿಗಳು ಬಂದರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ನು. ಆ ಸಿಂಹದ ಗವಿಯಲ್ಲಿ ಹಾಕಿದಾಗ ಮತ್ತೆ ಪ್ರಾರ್ಥನೆ ಮಾಡ್ತಾನೆ. ಪ್ರೀತಿಯ ದೇವರ ಮಕ್ಕಳೇ, ಈ ರಾಜನಿಗೆ ತನ್ನ ರಾತ್ರಿ ಕೋಣೆಯಲ್ಲಿ ಮಲಗಿದ್ದಾಗ ನಿದ್ದೆ ಬರ್ತಾ ಇಲ್ಲ. ಇವಾಗ ಆರಾಮಾಗಿ ನಿದ್ರೆ ಮಾಡಬೇಕಾಗಿದ್ದು ಯಾರು, ರಾಜ ನಿದ್ರೆ ಮಾಡಬೇಕು. ಆದರೆ ಇವಾಗ ರಾಜನಿಗೆ ನಿದ್ದೆ ಬರ್ತಾ ಇಲ್ಲ.
ಕಾರಣ ಏಕೆ ಅಂದ್ರೆ ಆ ದಾನಿಯೇಲನ ಮೇಲೆ ಅವನಿಗೆ ಒಂದು ಗೌರವ ಇತ್ತು, ಪ್ರೀತಿ ಇತ್ತು. ದಾನಿಯೇಲನು ಯಾಕೆ ಹೀಗೆ ಮಾಡಿಬಿಟ್ಟ, ಅವನು ಅನುಸರಿಸಬೇಕಾಗಿತ್ತು. ಇವತ್ತು ಅವನ ಪ್ರಾಣ ಹೋಗುತ್ತಲ್ಲ ಅಂತೇಳಿ ಅವನಿಗೆ ಒಂದು ಕಳವಳ. ದಾನಿಯೇಲನ ಕುರಿತಾಗಿರುವಂತ ಗೌರವ ಪ್ರೀತಿಯ ನಿಮಿತ್ತವಾಗಿ ಅವನು ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ, ಆದ್ರೆ ಸಿಂಹದ ಗವಿಯಲ್ಲಿ ದಾನಿಯೇಲನು ನಿದ್ದೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆರಾಮಾಗಿ ನಿದ್ರೆ ಮಾಡ್ತಾ ಇದ್ದಾನೆ. ಅವನು ಯಾವಾಗ ಪ್ರಾರ್ಥನೆ ಮಾಡಿದನೋ, ಇವತ್ತು ನಾನು ಹೇಳ್ತೀನಿ ಪ್ರೀತಿಯ ದೇವರ ಮಕ್ಕಳೇ, ಯಾವ ಮನುಷ್ಯನು ಸಹಾಯಕ್ಕೆ ಬರದೆ ಹೋದರೂ ನಿಮ್ಮ ಮಾಡುವ ಕೆಲಸದ ಕ್ಷೇತ್ರದಲ್ಲಿ ಅವರೇ ಸಹಾಯಕ್ಕೆ ನಿಲ್ಲದೆ ಹೋದರೂ ನಿಮ್ಮ ನಂಬಿಕೆಯಲ್ಲಿ, ನಿಮ್ಮ ಪ್ರಾರ್ಥನೆಯಲ್ಲಿ ದೇವರು ಸಹಾಯಕ್ಕೆ ಇಳಿದು ಬರುತ್ತಾನೆ. ಹಳ ಒಡಂಬಡಿಕೆಯಲ್ಲಿ ನೋಡ್ರಿ, ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳು ಯಾರ್ಯಾರಾಗಿದ್ರೋ ಅವರ ಒಂದು ಸ್ಥಳಕ್ಕೆ, ಅವರ ಪ್ರಾಂತ್ಯಕ್ಕೆ, ಅವರು ಇರುವಂತ ಸ್ಥಳಕ್ಕೆ ದೇವದೂತರುಗಳಿದು ಇಳಿದು ಬಂದರು. ದೇವರು ಇಳಿದು ಬಂದು ಕಾರ್ಯ ಮಾಡಿದ್ದನ್ನು ನಾವು ನೋಡುತ್ತೇವೆ. ಈ ಪ್ರಾರ್ಥನೆ ಎನ್ನುವಂಥದ್ದು ಸಾಧಾರಣವಾದದ್ದಲ್ಲ, ಇದು ಮಹಾಸಾಧಾರಣ. ನನ್ನ ಜೀವಿತದಲ್ಲಿ ಯಾರು ತಪ್ಪಾಗಿ ಎಣಿಸಬೇಡ್ರಿ, ನಾನು ಕಂಡುಕೊಳ್ಳುವಂಥ ವಿಷಯವೇನೆಂದರೆ, ಇವತ್ತು ಕೆಲವು ವಿಷಯಗಳಲ್ಲಿ ಇದು ಶ್ರೇಷ್ಠ, ಅದು ಶ್ರೇಷ್ಠ, ತಲಾಂತುಗಳಲ್ಲಿ ಹೆಚ್ಚಳ ಪಡ್ತಾರೆ. ಆದರೆ ನಾನು ಹೇಳ್ತೀನಿ, ದೇವರು ನಮಗೆ ಕೊಟ್ಟಿರುವ ಒಂದು ದೊಡ್ಡ ಉಡುಗೊರೆ, ಬಹುಮಾನ ಯಾವುದಂದರೆ ಅದು ಪ್ರಾರ್ಥನೆ. ನೀನು ಆತ್ಮೀಕ ತಲಾಂತುಗಳನ್ನು ಹೊಂದಿಕೊಂಡು ನೀನು ಪ್ರಾರ್ಥನೆ ಮಾಡಿಲ್ಲ ಅಂದರೆ ಆ ತಲಾಂತು ಏನು ಅರ್ಥ ಇಲ್ಲ ಅದಕ್ಕೆ. ಹಲ್ಲೆಲೂಯಾ. ಪ್ರಾರ್ಥನೆ ಆಯ್ಕೆಯಲ್ಲ, ಅದು ಅತ್ಯಗತ್ಯ. ಇವತ್ತು ಪ್ರತಿಯೊಬ್ಬರು ಮಾಡಲೇಬೇಕಾದಂತಹ ಸಂಗತಿ ಅದಾಗಿರ್ತದೆ. ಈ ಪ್ರಾರ್ಥನೆ ಅಲಕ್ಷ್ಯ ಮಾಡುವಂಥದ್ದನ್ನು ನಾವು ಈ ಕಾಲಘಟ್ಟದಲ್ಲಿ ನೋಡ್ತಾ ಇದ್ದೇವೆ. ಆದರೆ ದೇವರು ಇದನ್ನೇ ಒತ್ತು ಕೊಟ್ಟು ಹೊಸ ಒಡಂಬಡಿಕೆಯಲ್ಲಿ ಎಲ್ಲಾ ವಿಷಯಗಳಲ್ಲಿ ಅದನ್ನು ಎಷ್ಟು ಮಹತ್ವ ಉಳ್ಳದಾಗಿದೆ ಎಂಬುದಾಗಿ ಆತನು ವಾಕ್ಯದ ಮೂಲಕ ಪ್ರಸ್ತಾಪ ಮಾಡಿದ್ದಾನೆ. ಈ ದಾನಿಯೇಲನು ನಿದ್ದೆ ಮಾಡ್ತಾ ಇದ್ದಾನೆ, ಕಾರಣ ಅಲ್ಲಿ ದೇವದೂತರು ಬಂದು ಆ ಸಿಂಹದ ಬಾಯಿಗಳನ್ನು ಆಲ್ರೆಡಿ ಕಟ್ಟಿಬಿಟ್ಟಿದ್ದಾರೆ. ಇವನನ್ನು ಯಾವುದು ತಿನ್ನಬೇಕೋ, ಕ್ರೂರವಾಗಿ ನಾಶ ಮಾಡಬೇಕಾಗಿರುವಂತ ಸಿಂಹದ ಬಾಯಿಗಳು ಏನ್ ಮಾಡಿದ್ದಾನೆ, ದೇವದೂತನು ಬಂದು ಕಟ್ಟಿ ಹಾಕಿದ್ದಾನೆ. ಯಾವುದರ ಮೂಲಕ? ಇವನು ಪ್ರಾರ್ಥನೆ ಮಾಡಿದ್ದಾನೆ. ಅದಕ್ಕಾಗಿ ಆ ಪ್ರಾರ್ಥನೆಯಲ್ಲಿ ದೇವರು ಇವನ ರಕ್ಷಣೆಗಾಗಿ ಅಲ್ಲಿ ಸಿಂಹದ ಬಾಯಿಗಳು ಕಟ್ಟಲ್ಪಟ್ಟವು. ರಾತ್ರಿಯೆಲ್ಲ ಸಿಂಹದ ಗವಿಯಲ್ಲಿ ನಿದ್ದೆ ಮಾಡಿದಾಗ ಮುಂಜಾನೆ ಎದ್ದು ಏನ್ ಮಾಡ್ತಾ ಇದ್ದಾನೆ, ರಾಜನು ಯಾವ ಸೈನಿಕನಿಗೂ ಹೇಳದೆ, ಯಾವುದೇ ಶತಾಧಿಪತಿಗೂ ಹೇಳದೆ, ಅವನ ಪ್ರಜೆಗೆ ಯಾವುದಕ್ಕೂ ಕೂಡ ಅವನು ಕಮಾಂಡ್ ಮಾಡದೆ, ಅವನು ಬಂದು ಏನ್ ಮಾಡ್ತಾ ಇದ್ದಾನೆ, ಅವನ ಬೆಡ್ರೂಮ್ ಇಂದ ಎದ್ದು ಬಂದು ಆ ದಾನಿಯೇಲನು ಇರುವಂತ ಸೆರೆಮನೆಗೆ ಬಾಗಿಲಿಗೆ ಬಂದು ಏನ್ ಕೂಗ್ತಾ ಇದ್ದಾನೆ ಗೊತ್ತಾ? ದಾನಿಯೇಲನೇ ಅಂತೇಳಿ ಕೂಗ್ತಾನೆ. ಹಲ್ಲೆಲೂಯಾ. ಒಂದು ವಚನ ಓದ್ರಿ, 20ನೇ ವಚನ. ದಾನಿಯೇಲನಿದ್ದ ಗವಿಯ ಸಮೀಪಕ್ಕೆ ಬಂದು ಅವನು ದುಃಖಧ್ವನಿಯಿಂದ ದಾನಿಯೇಲನನ್ನು ಕೂಗಿ ದಾನಿಯೇಲನೇ, ಜೀವ ಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸ ಶಕ್ತನಾದನು ಎಂದು ಕೇಳಲು. ಹಲ್ಲೆಲೂಯಾ. ಇದು ರಾಜನ ಒಂದು ಪ್ರಶ್ನೆ. ದಾನಿಯೇಲನೇ, ನೀನು ಜೀವ ಸ್ವರೂಪನಾದ ದೇವರನ್ನು ಆರಾಧನೆ ಮಾಡುತ್ತಿ ನಿಜ, ಆ ಜೀವ ಸ್ವರೂಪನಾದ ದೇವರ ಸೇವಕನಾಗಿದ್ದಿ ಸತ್ಯ, ನೀನು ನಿತ್ಯವೂ ಭಜಿಸುವಂತ ದೇವರು ಅವನು ಏನು ಸವಾಲಾಗ್ತಾ ಇದ್ದಾನೆ, ಈ ನನ್ನ ರಾಜ್ಯದಲ್ಲಿರುವಂತ ಈ ಕ್ರೂರ ಯೌವನ ಪ್ರಾಯದ ಸಿಂಹಗಳಿಂದ ನಿನ್ನನ್ನು ಬದುಕಿಸಲಿಕ್ಕೆ ಶಕ್ತನೋ? ಹಲ್ಲೆಲೂಯಾ. ಪೌಲನು ತನ್ನ ಪತ್ರಿಕೆಯಲ್ಲಿ ಬರಿತಾನೆ, ದೇವರ ರಾಜ್ಯ ಎನ್ನುವಂಥದ್ದು ಬರೀ ಮಾತಿನಲ್ಲಿ ಇಲ್ಲ. ಹಲ್ಲೆಲೂಯಾ. ನಾನು ಪ್ರಾರ್ಥನೆ ಮಾಡ್ತಾ ಇದ್ರೆ ನನ್ನ ಪರಿಸ್ಥಿತಿಗಳಲ್ಲಿ ಸೋಲ್ತಾ ಇದ್ದೀನಿ ಅಂದ್ರೆ ಕ್ರಮ ಪಡಿಸ್ಕೊಳ್ಬೇಕು, ಎಚ್ಚರಗೊಳ್ಬೇಕು. ಪ್ರಾರ್ಥನೆ ಸೋಲಲ್ಲಿ ನಡೆಸುವಂಥದ್ದಲ್ಲ, ಇಕ್ಕಟ್ಟುಗಳಲ್ಲಿ ಮುಳುಗಿ ಬೀಳಿಸುವುದಕ್ಕೆ ಪ್ರಾರ್ಥನೆಯ ಕಾರಣವಾಗಿರುವುದಿಲ್ಲ. ಹಲ್ಲೆಲೂಯಾ. ಅದು ಎಲ್ಲದರ ಮೇಲೆ ವಿಜಯತ್ವವನ್ನು ಸಾಧಿಸುವಂತ ಮೂಲವಾಗಿದೆ ದೇವರಲ್ಲಿ. ಈ ದಾನಿಯೇಲನು ಗೊತ್ತು ಈ ರಾಜನು ಯಾರ ಸೇವಕನಾಗಿದ್ದಾನೆ ಅಂತೇಳಿ. ಆದ್ರೆ ಈಗ ಅವನು ಸವಾಲು ಏನು ಬಿಡ್ತಾ ಇದ್ದಾನೆ, ಪ್ರಶ್ನೆ ಏನು ಹಾಕ್ತಾ ಇದ್ದಾನೆ, ಈ ನಿನ್ನ ದೇವರು ಈ ಸಿಂಹಗಳಿಂದ ನಿನ್ನನ್ನ ಬದುಕಿಸಲಿಕ್ಕೆ ಸಾಧ್ಯನಾ? ಆವಾಗ ದಾನಿಯೇಲನು ಉತ್ತರ ಕೊಡ್ತಾನೆ, ಅರಸೇ, ಚಿರಂಜೀವಿ ಆಗಿರು. ಅದು ನಮ್ಮ ಬೀದರ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಆರಾಮಾಗಿರು. ಆವಾಗ ಗೊತ್ತಾಗ್ತದೆ, ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹದ ಬಾಯಿಗಳನ್ನು ಬಂಧಿಸಿದನು. ಹಲ್ಲೆಲೂಯಾ. ಪ್ರಾರ್ಥನೆ ಮೂಲಕ ಮಾಡುವಂತ ಕಾರ್ಯಗಳು ಇದಾಗ್ತವೆ. ಅದನ್ನು ನಾವು ಪರಿಹಾರ ಪಡಿಸಿಕೊಳ್ಳುವಂಥದ್ದಲ್ಲ, ನಮ್ಮ ಸಮಸ್ಯೆಗಳಿಗೆ ಅದು ದೇವರೇ ಪರಿಹಾರ ನೀಡುವಂಥವನಾಗಿದ್ದಾನೆ. ಈ ಒಂದು ಸಿಂಹದ ಗವಿಗಳಲ್ಲಿ
ದಾನಿಯೇಲನು ಸುಕ್ಷೇಮವಾಗಿ ಇದ್ದಾನೆ, ಆರಾಮಾಗಿ ನಿದ್ರೆ ಮಾಡಿದನ್ನ ಕಂಡು ಏನ್ ಮಾಡ್ತಾನೆ, ಈ ರಾಜನಿಗೆ ಸಂತೋಷ ಉಂಟಾಗ್ತದೆ. ತಟ್ಟನೆ ಆ ಸಿಂಹದ ಕವಿಯಿಂದ ಹೊರಗೆ ಕರೀತಾನೆ. ಅಲ್ಲಿ ಏನ್ ಮಾಡ್ತಾನೆ ಗೊತ್ತಾ, ಮೊದಲು ಯಾವ ನಿಯಮ ಜಾರಿಗೆ ತಂದಿದ್ದನು, ಯಾರು ಅವರವರ ದೇವರಿಗೆ ವಿಜ್ಞಾಪನೆಗಳನ್ನು ಮಾಡಬಾರದು, ಮಾಡಿದರೆ ಅವರನ್ನು ಏನ್ ಮಾಡಲಾಗ್ತದೆ, ಆ ಸಿಂಹದ ಗವಿಯಲ್ಲಿ ಹಾಕಲ್ಪಡ್ತದೆ ಎಂಬುದಾಗಿ. ಈ ಒಂದು ಕಾರ್ಯದ ನಿಮಿತ್ತ ಆ ದಾನಿಯೇಲನ್ನು ಏನ್ ಮಾಡ್ತಾರಂದ್ರೆ ಮತ್ತೆ ಹೊರಗೆ ತರ್ತಾರೆ. ಹೊರಗೆ ತಂದಾಗ ಈಗ ರಾಜನು ಏನು ಘೋಷಣೆ ಕರೆಸ್ತಾನಂದ್ರೆ, ಯಾರು ಈ ನಿಯಮವನ್ನು ಜಾರಿಗೆ ತಂದಿದ್ರೋ ಅವರನ್ನ, ಅವರ ಹೆಂಡತಿ ಮಕ್ಕಳನ್ನ ಸಮೇತವಾಗಿ ಕರೆದುಕೊಂಡು ಬನ್ರಿ. ನಾನು ಹೇಳ್ತೀನಿ ಪ್ರೀತಿಯ ದೇವರ ಮಕ್ಕಳೇ, ನೀವು ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳಾಗಿದ್ರೆ, ನೀವು ವಾಕ್ಯವನ್ನು ಅನುಸರಿಸುವಂತ ವ್ಯಕ್ತಿಗಳಾಗಿದ್ರೆ, ಒಂದೇ ದೇವರನ್ನ, ಹಾಲೆಲೂಯಾ, ನಾನು ಅನೇಕ ಕಡೆಗಳಲ್ಲಿ ಹೋದಾಗ ಹೇಳಿದ್ದೀನಿ, ಅದು ನನಗೆ ಯಾವುದೇ ಸಂಕೋಚ ಇಲ್ಲದೆ ನಾನು ಹೇಳ್ತೀನಿ. ಇವತ್ತು ಲೋಕದಲ್ಲಿ ಅನೇಕ ದೇವರುಗಳನ್ನು ಆರಾಧಿಸುವವರುಂಟು, ಆದರೆ ಸತ್ಯ ದೇವರನ್ನು ಯಾರು ಎಂಬುದೇ ಕಂಡುಕೊಳ್ಳುವಂಥದ್ದೇ ನಮ್ಮ ಜೀವಿತಕ್ಕೆ ರಕ್ಷಣೆ ಆಗಿರ್ತದೆ. ಹಾಲೆಲೂಯಾ. ಈ ದಾನಿಯೇಲನು ಯಾವುದೇ ಪರಿಸ್ಥಿತಿಗಳು ಬಂದ್ರು ಯಾವುದಕ್ಕೂ ಕೂಡ ಬಾಗುವಂತ ವ್ಯಕ್ತಿಯಲ್ಲ. ಆತ್ಮಿಕ ವಿಷಯಗಳಲ್ಲಿ ಬಂದ್ರೆ ಅವನು ಏನ್ ಮಾಡ್ತಾನೆ, ರಾಜನು ಅವನ ಹೆಂಡತಿ ಮಕ್ಕಳನ್ನ ಕರೆಸಿ ಆ ಒಂದು ಸೆರೆ ಮನೆಗೆ ಹಾಕಬೇಕು, ಅಲ್ಲಿ ಇವರನ್ನ ಶಿಕ್ಷೆ ಕೊಡ್ಬೇಕಂತೇಳಿ ರಾಜನ ಅವರಿಗೆ ಆ ಘೋಷಣೆ ಮಾಡ್ದ. ಅಲ್ಲಿ ವಾಕ್ಯ ಓದುವಾಗ ಗೊತ್ತಾಗ್ತದೆ, ಈ ದಾನಿಯೇಲನು ಹೋದಾಗ ಆರಾಮಾಗಿ ಸಿಂಹಗಳು ಕೂಡ ಒಂದು ಕಡೆ ಕೂತಿದ್ವು. ಆದರೆ ಇವರು ಹೋಗುವಾಗ ಇವರ ಒಂದು ನೆರಳುಗಳು ಬೀಳುವಾಗಲೇ ಆ ಸಿಂಹಗಳು ಬಂದು ಇನ್ನ ಬಾಗಲು ಎಂಟ್ರಿ ಮಾಡಲ್ದನೆ ಒಳಗೆ ಎಳ್ಕೊಂಡುವಂತೆ. ಹಲ್ಲೆಲೂಯಾ. ಈ ಸಿಂಹಗಳು ಯಾರು ಈ ದಾನಿಯೇಲನ ವಿರುದ್ಧವಾಗಿ ನಿಯಮವನ್ನು ತೆಗೆದಿದ್ರೋ, ಕಾಯ್ದೆಗಳನ್ನು ಹಾಕಿದ್ರೋ, ಅವರನ್ನ ಈಗ ಶಿಕ್ಷೆ ಕೊಡುವುದಕ್ಕೆ ಒಳಗೆ ಕಳಿಸುವಾಗ, ಅವರ ಹೆಂಡತಿ ಮಕ್ಕಳು ಸಮೇತವಾಗಿ ಕಳಿಸುವಾಗ ಏನ್ ಮಾಡಿದವಂತೆ, ಈ ಸಿಂಹಗಳು ಇನ್ನು ನೆರಳು ಬೀಳುತ್ತವಾಗಲೇ ನೋಡ್ರಿ, ಆ ನೆರಳು ಯಾರದು ಅಂತೇಳಿ ಆ ಸಿಂಹಗಳು ಗುರುತಿಸಿದ್ವು. ಇವತ್ತು ಸೈತಾನನಿಗೆ ಗೊತ್ತಾಗಬೇಕು ನಿಮ್ಮ ನೆರಳಿನಲ್ಲಿ ನಿಮ್ಮ ಬಲ ಏನಿದೆ ಎಂಬುದಾಗಿ. ಇನ್ನು ನೀವು ಮಾಡುವಂತ ಕಾರ್ಯಗಳಲ್ಲಿ ಅವನು ಅದರೋಗ್ತಾನೆ. ಅವರ ನೆರಳು ಬೀಳುತ್ತಲೇ ಅವರನ್ನ ಬಹಳ ಹಿಂಸೆಯಿಂದ ಕ್ರೂರವಾಗಿ ಸೀಳಿ ಬಿಟ್ಟುವಂತೆ. ಆವಾಗ ರಾಜನಿಗೆ ಏನ್ ಮಾಡ್ತಾನೆ, ಮತ್ತೆ ದೇವರು ಘನವಂತನಾಗಿ ಅಲ್ಲಿ ಉನ್ನತ ಸ್ಥಾನವನ್ನು ಕೊಡ್ತಾನೆ. ಅಲ್ಲಿ ರಾಜನು ಪೂರ್ತಿ ನಿಯಮ ಬದಲಾವಣೆ ಆಗ್ತದೆ. ಅಲ್ಲಿ ಏನಾಗ್ತದೆ, ಒಂದು ನೀವು ಓದ್ರಿ 25ನೇ ವಚನ. ಆಗ ರಾಜನಾದ ದಾರಿವೇಶನು ಲೋಕದಲ್ಲೆಲ್ಲ ವಾಸಿಸುವ ಸಕಲ ಕುಲ ಭಾಷೆ ಜನಾಂಗಗಳವರಿಗೆ ಈ ಪ್ರಸಿದ್ಧ ಪತ್ರವನ್ನು ಬರೆಸಿದನು. ನಿಮಗೆ ಸುಖವು ಹೆಚ್ಚಾಗಲಿ, ನಾನಾಳುವ ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತೇನೆ. ಆತನೇ ಜೀವ ಸ್ವರೂಪನಾದ ಸನಾತನ ದೇವರು, ಆತನ ರಾಜ್ಯವು ಅಂದಿಗೂ ಎಳೆಯದು, ಆತನ ಆಳ್ವಿಕೆಯು ಶಾಶ್ವತವಾಗಿರುವುದು, ಆತನು ಉದ್ಧರಿಸುವವನು, ರಕ್ಷಿಸುವವನು, ಭೂಮಿ ಆಕಾಶಗಳಲ್ಲಿ ಅದ್ಭುತ ಮಹತ್ವಗಳನ್ನು ಅಡೆಸುವವನು ಆಗಿದ್ದಾನೆ. ಈ ಪ್ರಕಟಣೆಗಳನ್ನು ದಾವೀದನು ನನ್ನ ದೇವರು ಎಂಥವನಾಗಿದ್ದಾನೆ ಅಂತೇಳಿ ದಾರಿವೇಶನಿಗೆ ಯಾವತ್ತೂ ಹೇಳಿಲ್ಲ. ಈ ಒಂದು ಕಾರ್ಯವನ್ನು ನೋಡಿ ಅವನಿಗೆ ಪ್ರಕಟಣೆಗಳು ಸಿಗ್ತಾ ಇವೆ. ಹಲ್ಲೆಲೂಯಾ. ದಾನಿಯೇಲನು ಈ ಪ್ರಸಂಗ ಮಾಡ್ತಾ ಇಲ್ಲ, ಈ ಬೋಧನೆ ಮಾಡ್ತಾ ಇಲ್ಲ, ಈ ಪ್ರಕಟಣೆಗಳು ಬಿಡಿಸಿ ಹೇಳ್ತಾ ಇಲ್ಲ. ಈ ಸಿಂಹದ ಗವಿಯಿಂದ ಬಿಡಿಸಿದಂತ ಮಹತ್ತನ್ನು ನೋಡಿ ರಾಜನಿಗೆ ಇಷ್ಟೆಲ್ಲ ಪ್ರಕಟಣೆಗಳು ಸಿಗ್ತಾ ಇವೆ. ದಾನಿಯೇಲನ ದೇವರು ಎಂಥವನಾಗಿದ್ದಾನೆ ಎಂಬುದಾಗಿ, ಅವನೇ ಸೃಷ್ಟಿಕರ್ತನಾಗಿದ್ದಾನೆ ಎಂಬುದಾಗಿ. ಇವತ್ತು ಇದನ್ನು ಅರಿತಂತ ರಾಜನು ಏನ್ ಮಾಡ್ತಾ ಇದ್ದಾನೆ, ನಾನು ಆಳುವಂತ ರಾಜ್ಯದ ಎಲ್ಲ ಪ್ರಜೆಗಳು ಈ ದಾನಿಯೇಲನು ಆರಾಧಿಸುವಂತ ದೇವರಿಗೆ ಆರಾಧನೆ ಮಾಡಬೇಕು, ವಿಜ್ಞಾಪನೆಗಳನ್ನು ಮಾಡಬೇಕು. ಹಲ್ಲೆಲೂಯಾ. ಇಷ್ಟೆಲ್ಲ ಆಗ್ಲಿಕ್ಕೆ ಸಾಧ್ಯ ದಾನಿಯೇಲನು ಮಾಡಿದಂತ ಒಂದು ಪ್ರಾರ್ಥನೆ ಅಲ್ಲ, ಅವನು ಮಾಡಿದಂತ ಸತತ ಪ್ರಾರ್ಥನೆ. ಇವತ್ತು ಅನೇಕರಲ್ಲಿ ಏನಿದೆ, ಒಂದು ಬಯಕೆ, ಎಲ್ಲರೂ ದೇವರನ್ನು ಆರಾಧಿಸಬೇಕು, ಎಲ್ಲರೂ ದೇವರನ್ನು ತಿಳಿದುಕೊಳ್ಳಬೇಕು, ಎಲ್ಲರೂ ದೇವರಲ್ಲಿ ಒಳಗಾಗಬೇಕು, ಸತ್ಯವನ್ನು ತಿಳಿದುಕೊಳ್ಳಬೇಕು. ಹಲ್ಲೆಲೂಯಾ.
ಯೇಸು ಸ್ವಾಮಿನೇ ಹೇಳಿದ್ದಾನೆ, ಒಬ್ಬ ಬಲಿಷ್ಠನನ್ನ ಕಟ್ಟಿ ಹಾಕದೆ ಅವನ ಮನೆಯನ್ನು ಸುಳ್ಕೊಳ್ಳಿಕ್ಕೆ ಆಗಲ್ಲ ಅಂತೇಳಿ. ಹೌದಲ್ಲ? ಈ ಬಲಿಷ್ಠನನ್ನ ಕಟ್ಟ ಹಾಕಬೇಕು. ಯಾರನ್ನ? ಸೈತಾನನನ್ನ. ಅವನ ಆಳ್ವಿಕೆಯಲ್ಲಿ ಅನೇಕರಿದ್ದಾರೆ. ಇವನನ್ನ ಕಟ್ಟ ಹಾಕಿದ್ರೆ ಎಲ್ಲರೂ ಬಿಡಿಸ್ಲಿಕ್ಕೆ ಸಾಧ್ಯ. ಅದು ಯಾವುದರ ಮೂಲಕ ಅಂದ್ರೆ ಪ್ರಾರ್ಥನೆ ಮೂಲಕ. ನಮ್ಮ ಜೀವಿತಗಳಲ್ಲಿ ನಾವು ಮೇಲನ್ನು ಹೊಂದಿಕೊಳ್ಬೇಕಂದ್ರೆ ನಮಗೆ ಪ್ರಾರ್ಥನೆ ಬೇಕು. ನಮ್ಮ ಸೇವೆಯಲ್ಲಿ ನಾವು ಅಭಿವೃದ್ಧಿಯನ್ನು ಕಾಣಬೇಕಂದ್ರೆ ನಮಗೆ ಪ್ರಾರ್ಥನೆ ಬೇಕು. ಈ ಪ್ರಾರ್ಥನೆ ಎಲ್ಲ ಕಾರ್ಯಗಳನ್ನು ನಡೆಸಲಿಕ್ಕೆ ಸಾಮರ್ಥ್ಯ ಉಳ್ಳದಾಗಿದೆ, ಎಲ್ಲವನ್ನು ಮಾಡಲು ಶಕ್ತಿ ಉಳ್ಳದಾಗಿದೆ. ಈ ದಾನಿಯೇಲನು ಅಲ್ಲಿ ಆ ಪ್ರಾಂತ್ಯದಲ್ಲಿ ಮಾಡಿದಂಥ ಪ್ರಾರ್ಥನೆ ಏನ್ ಮಾಡಿದೆ? ಅಲ್ಲಿ ಎಲ್ಲಾ ಜನರು ಒಂದು ದಿವಸ ಆರಾಧನೆ ಮಾಡುವಂತೆ ಮಾಡಿದೆ. ಮತ್ತು ಯಾವುದೇ ವಿಷಯಗಳಲ್ಲಿ ಇವನು ಕಾಂಪ್ರಮೈಸ್ ಆಗಲಿಲ್ಲ. ಇವನ ಪ್ರಾರ್ಥನೆ ಎಷ್ಟು ಪ್ರಾಮುಖ್ಯತೆಯೋ ಇವನು ದೇವರಲ್ಲಿ ಅಷ್ಟೇ ಒಡಂಬಡಿಕೆ ಉಳ್ಳವನಾಗಿದ್ದನು. ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿಮ್ಮಲ್ಲಿ ಒಂದು ನಿಯಮ, ನಾನು ಹೇಳ್ತೀನಿ, ನಮ್ಮ ಜೀವಿತದಲ್ಲಿ ದೇವರ ಕಾರ್ಯಗಳು ಮಾಡಬೇಕಂದ್ರೆ, ನಾನು ವಾಕ್ಯವನ್ನು ಓದುವಾಗ ಹಳ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಗೂ, ಹಳ ಒಡಂಬಡಿಕೆಯಲ್ಲಿ ಒಂದು ವಿಶೇಷತೆ ಏನಂದ್ರೆ ಒಂದು ಪ್ರಾರ್ಥನೆ ಮಾಡುವಂತ ಸಮಯ ಇತ್ತು. ಹಲ್ಲೆಲೂಯಾ. ಒಂದು ವಚನ ಓದ್ರಿ, ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 1 ಮತ್ತು 2ನೇ ವಚನ. ಅಧ್ಯಾಯ 1ನೇ ವಚನದಿಂದ 2 ವಚನದವರೆಗೆ. ಫರಿಸಾಯರಲ್ಲಿ 3ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು. ಒಂದಾನೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯುವ ತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು ಹುಟ್ಟುಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ದೇವಾಲಯದೊಳಗೆ ಹೋಗುವವರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ದಿನಾಲು ಕೂಡಿಸುತ್ತಿದ್ದರು. ಹಲ್ಲೆಲೂಯಾ. ಈ ಒಂದು ನಿಯಮವನ್ನ, ಈ ಒಂದು ಕ್ರಮವನ್ನ, ನಿಯಮ ಅಂತ ಹೇಳಿದ್ರೆ ಒಂದು ಪ್ರಾರ್ಥನೆಯ ಒಂದು ಸಮಯದ ಕ್ರಮವನ್ನು ನಾವು ನೋಡುತ್ತೇವೆ ಹಳವಡಂಬಡಿಕೆಯಿಂದ. ಆ ಯೆರೂಸಲೇಮಿನಲ್ಲಿ ಮಧ್ಯಾಹ್ನದ 3 ಗಂಟೆಗೆ ಯಾವಾಗಲೂ ಪ್ರಾರ್ಥನೆ ನಡೀತಾ ಇತ್ತು. ಆವಾಗಿನ ಇಸ್ರಾಯೇಲರು ಕೂಡ ಅದನ್ನು ಅನುಸರಿಸಿಕೊಂಡು ಬರ್ತಾ ಇದ್ರು. ಇದನ್ನು ಅದಾದ ಮೇಲೆ ಕೂಡ ಶಿಷ್ಯರು ಕೂಡ ಆ ಒಂದು ಸಮಯಗಳಲ್ಲಿ ಯೆರೂಸಲೇಮಿನಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಇವತ್ತು ನಮ್ಮ ಜೀವಿತಗಳಲ್ಲಿ ಅದ್ಭುತಗಳು ನಡೆಯಬೇಕಂದ್ರೆ ಒಂದು ಸ್ಥಿರ ಸಮಯದ ಪ್ರಾರ್ಥನೆ ಬೇಕು. ಅರ್ಥ ಆಗ್ತದ ನಿಮ್ಗೆ? ಯಾವಾಗೋ ಪ್ರಾರ್ಥನೆ ಮಾಡುವಂಥದ್ದಲ್ಲ, ಒಂದು ಸ್ಥಿರ ಸಮಯ ಬೇಕು ಅದಕ್ಕೆ. ಇವತ್ತು ಈ ವಾಕ್ಯದ ಒಂದು ಆಧಾರದ ಅಡಿಯಲ್ಲಿ ಇವತ್ತು ನಾವು ಕೂಡ ಆ ಒಂದು ಕ್ರಮವನ್ನ ಕಟ್ಟಿಕೊಳ್ಳಬೇಕಾಗಿದೆ ಪ್ರಾರ್ಥನೆಯ ವಿಷಯದಲ್ಲಿ. ಆ ಯೆರೂಸಲೇಮಿನ ಮಧ್ಯಾಹ್ನ ಒಂದು ಸಮಯದಲ್ಲಿ 3 ಗಂಟೆಗೆ ನಡೆಯುವಂತ ಪ್ರಾರ್ಥನೆಯಲ್ಲಿ ಅಲ್ಲಿ ನಾವು ನೋಡುತ್ತೇವೆ ಅನೇಕ ಮಹತ್ಕಾರ್ಯಗಳು ಏನಾಗ್ತದೆ ಅಂದ್ರೆ ಪರಲೋಕದಿಂದ ಬೆಂಕಿ ಇಳಿದು ಬರ್ತದೆ. ಯೆರೂಸಲೇಮಿನಲ್ಲಿ ಯಾವುದೇ ಯಜ್ಞಗಳು ಸಮರ್ಪಣೆಯಾಗಲಿ, ಪ್ರಾರ್ಥನೆಗಳು ಸಲ್ಲಿಸುವಾಗ ಆ ಒಂದು ಮಧ್ಯಾಹ್ನದ 3 ಗಂಟೆಯ ಸಮಯದಲ್ಲಿ ಏನಾಗ್ತದೆ? ಬೆಂಕಿ ಇಳಿದು ಬರ್ತದೆ. ಅಲ್ಲಿ ದೇವರು ತನ್ನ ಪರಾಕ್ರಮವನ್ನು ಸಾಧಿಸ್ತಾನೆ. ಈ ಒಂದು ವಿಷಯದಲ್ಲಿ ಬಂದಾಗ ನಾವು ನೋಡುತ್ತೇವೆ, ಆ ಒಂದು ಕರ್ಮೆಲಿನ ಬೆಟ್ಟದಲ್ಲಿ ಒಬ್ಬನೇ ಒಬ್ಬ ಎಲಿಯನು 400 ಪ್ರವಾದಿಗಳಿಗೆ ವಿರೋಧಿಯಾಗಿ ಸವಾಲು ಹಾಕ್ತಾನೆ. ನನ್ನ ದೇವರು ಸತ್ಯವಾಗಿದ್ದಾನೆ ಎಂಬುದನ್ನು ನಿರೂಪಿಸುವುದಕ್ಕಾಗಿ ಅಲ್ಲಿ 2 ಯಜ್ಞಗಳು ಕಟ್ಟಲ್ಪಡ್ತವೆ. 2 ಯಜ್ಞಗಳ ಮೇಲೆ ಬಶು ಇಕ್ಕಲ್ಪಡ್ತದೆ. ಆದರೆ ವಿಶೇಷತೆ ಏನಂದ್ರೆ ಈ ಎಲಿಯನಿಗೆ ಎಷ್ಟು ಇದರಲ್ಲಿ ನಂಬಿಕೆ, ಎಷ್ಟಿದೆ ಸಾಮರ್ಥ್ಯ ಅಂತೇಳಿ ಅರಿತವನಾಗಿದ್ದರಿಂದ ನನ್ನ ಯಜ್ಞದ ಮೇಲೆ ನೀವೇನ್ ಮಾಡ್ಬೇಕು? ನೀರನ್ನು ಹುಯ್ಯಿರಿ. ನಮ್ಮ ಒಲೆಯಲ್ಲಿ ಬೆಂಕಿ ಹಚ್ಚುವಾಗ ಒಂದು ತಮ್ಗಿ ನೀರು ಹಾಕಿ ಹತ್ತಿದ್ರೆ ಬೆಂಕಿ ಹತ್ತದ ಅಥವಾ ಪೆಟ್ರೋಲ್ ಹಾಕಿದ್ರೆ ಬೆಂಕಿ ಹತ್ತದ? ಸರ್ವಾಳ ಸಾಧಾರಣ ಅದು. ಆದ್ರೆ ಏನ್ ಮಾಡ್ತಾನೆ? ಇವನಿಗೆ ಸ್ವಾಭಿಮಾನ ಜಾಸ್ತಿ, ದೇವರಲ್ಲಿ ನೀರ್ ಹಾಕ್ರಿ ಅಂತಾನೆ. ಯಾಕಂದ್ರೆ ಆ ಪರಲೋಕದ ಬೆಂಕಿ ನೀರು ಯಾವ್ದು ಎಲ್ಲ ದಹಿಸ್ತದೆ. ಅವಾಗ ಏನ್ ಮಾಡ್ತಾನೆ? ಅಲ್ಲಿ ಆ ಪ್ರವಾದಿ ಮಂಡಳಿಗೆ ಬಿಡ್ತಾನೆ. ಅವರೆಲ್ಲ ಕೂಗ್ತಾರೆ, ಬಾಳನ ದೇವರು ಸತ್ಯ, ಬೆಂಕಿ ಇಳಿಲಿ 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 ಅಂತೇಳಿ ಚೀರಾಟ ಕೂಗಾಟ ಎಲ್ಲ ಪ್ರಾರ್ಥನೆ ಮಾಡಿದ್ರೆ ಬೆಂಕಿ ಬರಲ್ಲ. 3 ಸಮಯ ಬಂದಾಗ ಅವ್ರ ಬಾಯಿ ಮುಚ್ಚಿಬಿಡ್ತಾನೆ ಇವನು.
ಇವನಿಗೆ ಗೊತ್ತು ಸಮಯಗಳಲ್ಲಿ ಯಾವಾಗ ದೇವರು ಕಾರ್ಯ ಮಾಡ್ತಾನೆ ಎಂಬುದಾಗಿ. ಆ ಸಮಯಕ್ಕೆ ದೇವರು ತನ್ನ ಕಾರ್ಯವನ್ನು ನಿಲ್ಲಿಸುವುದಿಲ್ಲ ಎಂಬುದಾಗಿ ಆ ಧರ್ಮಶಾಸ್ತ್ರದಲ್ಲಿ ಆ ಸಮಯವನ್ನು ಅರಿತಂತ ಈ ವ್ಯಕ್ತಿ ಆ ಸಮಯಕ್ಕೆ ಪ್ರಾರ್ಥನೆ ಮಾಡುವುದಕ್ಕೆ ಎದ್ದೇಳ್ತಾನೆ. ಅವರನ್ನ ನಿಲ್ಲಿಸಿದಾಗ ಈಗ ಪ್ರಾರ್ಥನೆ ಮಾಡಿ ಕುಂತಾಗ ಏನ್ ಮಾಡ್ತದೆ, ಆ ಒಂದು ಯಜ್ಞದ ಮೇಲೆ ಬೆಂಕಿ ಇಳಿದು ಬರ್ತದೆ. ಹಲ್ಲೆಲೂಯಾ. ಈ ಸಮಯವನ್ನು ಅನುಸರಿಸಿಕೊಂಡು ಬಂದಂತ ಈ ಪೇತ್ರ ಯೋಹಾನರಲ್ಲಿ ಪ್ರಾರ್ಥನೆಗೆ ಹೋಗ್ತಾ ಇರ್ತಾರೆ. ಆದರೆ ಅಲ್ಲಿ ಒಂದು ಕುಂಟನು ಕುಂತಿರ್ತಾನೆ. ಅವನ ಜೀವಿತದಲ್ಲಿ ಏನಾಗ್ತದೆ ಅಂದ್ರೆ ಈ ಸಮಯದಲ್ಲಿ ಒಂದು ಬಿಡುಗಡೆ ಆಗ್ತದೆ. ಹಲ್ಲೆಲೂಯಾ. ಆ ಮಧ್ಯಾಹ್ನದ 3 ಗಂಟೆಯಲ್ಲಿ ಏನಾಗ್ತದೆ, ಪ್ರಾರ್ಥನೆಗೆ ಹೋಗುವಾಗ ಯಥಾ ಪ್ರಕಾರ ಹೋಗ್ತಾ ಇದ್ರು. ಒಂದು ದಿವಸ ಆ ಕುಂಟನನ್ನು ಎದುರುಗೊಳ್ತಾರೆ. ಅವನು ಭಿಕ್ಷೆ ಬೇಡುವುದಕ್ಕಾಗಿ ಕೂತಿರ್ತಾನೆ. ಅವನು ಭಿಕ್ಷೆ ಬೇಡುತ್ತಾ ನೋಡುತ್ತಿರುವಾಗ ಪೇತ್ರ ಯೋಹಾನರು ನೋಡಿ ಅವನ ಹತ್ರ ಹೋದಾಗ ಈ ಭಿಕ್ಷಕನಿಗೆ ಏನು ಅಪೇಕ್ಷೆ ಇರ್ತದೆ, ಅಣ್ಣ ಏನಾದ್ರೂ ಸಿಗ್ತದೆ ಅಂತೇಳಿ. ಆದ್ರೆ ಅವರು ಏನ್ ಹೇಳ್ತಾರೆ, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ಆದರೆ ನನ್ನಲ್ಲಿರುವುದನ್ನು ನಾನು ನಿನಗೆ ಕೊಡ್ತೇನೆ ಅಂತ ಹೇಳಿ. ಅವರಲ್ಲಿ ಏನಿದೆ, ಯೇಸು ಕ್ರಿಸ್ತನಿದ್ದಾನೆ. ಅವನಿಗೆ ಯೇಸುವಿನ ನಾಮದಲ್ಲಿ ಎದ್ದು ನಡೆ ಅಂತೇಳಿ ಕೈ ಎತ್ತುತ್ತಾರೆ. ಆವಾಗ ಅವನ ಕಾಲುಗಳಿಗೆ ಬಲ ಬಂದು ಅವನು ಎದ್ದು ನಿಲ್ತಾನೆ. ಹಲ್ಲೆಲೂಯಾ. ಅಲ್ಲಿ ಒಂದು ಅದ್ಭುತ ಕಾರ್ಯ ನಡೀತದೆ. ಅದು ಬಹಳ ಒಂದು ಸಾಕ್ಷಿಯಾಗಿ ಮಾರ್ಪಡುತ್ತದೆ. ಇವನು ನಡೆಯಲಿಕ್ಕೆ ಏನು ಕಾರಣ ಎಂಬುದಾಗಿ ಅಲ್ಲಿ ಅವರೆಲ್ಲ ಸಾಕ್ಷಿ ಕೊಡ್ತಾರೆ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಮ್ಮ ಜೀವಿತಗಳಲ್ಲಿ ಅದ್ಭುತಗಳು ನಡೆಯಬೇಕು. ನಮ್ಮಿಂದ ಅದ್ಭುತಗಳು ನಡೆಯಬೇಕೆಂದರೆ ನಮಗೆ ಕ್ರಮವುಳ್ಳ ಸ್ಥಿರ ಪ್ರಾರ್ಥನೆಯ ಜೀವಿತ ಬೇಕು. ದೇವರು, ನಾನು ಹೇಳ್ತೀನಿ, ನೀವು ಯಾವ ಸಮಯಕ್ಕೆ ಪ್ರಾರ್ಥನೆ ಮಾಡ್ತೀರಿ ಅಂತೇಳಿ ಸಮಯಗಳನ್ನು ಹಾಕೊಳ್ತಿರಲ್ಲ. ಮಿನಿಮಮ್ 10 ನಿಮಿಷ ಹೇಳಲ್ಲ ನಾನು. ಯೇಸು ಸ್ವಾಮಿ ಹೇಳ್ತಾನೆ, ಒಂದು ಹೊತ್ತಾದರೂ ನೀವು ಪ್ರಾರ್ಥನೆ ಮಾಡಲಾರಿರ, ಒಂದು ಗಳಿಗೆ ಆದರೂ. ಮಿನಿಮಮ್ 1 ತಾಸು. 8 ತಾಸು ಕೆಲಸ ಮಾಡ್ತೀವಿ, 1 ತಾಸು ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ನಿಮ್ಮ ಮನಸ್ಸು ಮೇಲೆ ಬಿಟ್ಟಂತ ನಿರ್ಣಯ ಇದು. ದೇವರಿಂದ ನೀವೇನಾದರೂ ಹೆಚ್ಚಿನದಾಗಿ ಒತ್ತಿಕೊಳ್ಬೇಕಂದ್ರೆ ಹೆಚ್ಚಾಗಿ ಬಿತ್ತಬೇಕು. ನೀವು ಹೆಚ್ಚಾಗಿ ಪ್ರಾರ್ಥನೆ ಮಾಡುವಾಗ, ಹೆಚ್ಚಾಗಿ ವಾಕ್ಯಗಳನ್ನು ಧ್ಯಾನ ಮಾಡುವಾಗ ಅದಕ್ಕೆ ಬರತಕ್ಕ ಪ್ರತಿಫಲವು ಎಷ್ಟಾಗಿರ್ತದೆ, ಹೆಚ್ಚಾಗಿನೇ ಇರ್ತದೆ. ನೀವು ಬಿತ್ತುವುದರಲ್ಲಿಯೇ ಕೊಯ್ತಾ ಇರ್ತೀರಿ. ಅದು ಪ್ರಾರ್ಥನೆ ಸಮಯ, ವಾಕ್ಯದ ಧ್ಯಾನದ ಸಮಯದ ಯಾವುದೇ ಆಗಿರ್ಬೋದು. ಬಿತ್ತುವುದಂದ್ರೆ ಬರೀ ಹಣ ಅಲ್ಲ, ಅದು ಆತ್ಮಿಕ ವಿಷಯಕ್ಕೆ ಬಂದಾಗ ಅದು ಪ್ರಾರ್ಥನೆ ಸಮಯ ಆಗಿರ್ತದೆ, ವಾಕ್ಯದ ಸಮಯ ಇರ್ತದೆ, ಒಂದು ದೇವರ ಸಭೆಗೆ ಕೂಡಿ ಬರುವಂತ ಸಮಯ, ಇದೆಲ್ಲವೂ ಆಗಿರ್ತದೆ. ಇವತ್ತು ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಯನ್ನ ಸ್ಥಿರವುಳ್ಳ ಸಮಯವನ್ನ ಕ್ರಮವಾಗಿ ಕಟ್ಟಿಕೊಳ್ಳುವಾಗ ದೇವರು ತನ್ನ ಪರಾಕ್ರಮವನ್ನು ಸಾಧಿಸ್ತಾನೆ. ಹಲ್ಲೆಲೂಯಾ. ಪರಿಸ್ಥಿತಿಗಳನ್ನು ನೋಡಿ ಪ್ರಾರ್ಥನೆಯ ಸಮಯಗಳನ್ನು ಬದಲಾಯಿಸಬೇಡ್ರಿ. ನಾನು ಹೇಳ್ತೀನಿ, ಯಾವುದೇ ವ್ಯಕ್ತಿ, ಯಾವುದೇ ಸಂಬಂಧಿಕನು, ಸ್ನೇಹಿತನು ಬಂದರೂ ಕೂಡ ಆ ಸಮಯಕ್ಕೆ 10 ರೂಪಾಯಿ ಕೊಟ್ಟು ಚಾಯ್ ಕುಡಿ ಅಂತೇಳಿ ಹೋಗಿ ಆಮೇಲೆ ಬರ್ತೀನಿ ಅಂತ ಹೇಳ್ರಿ. ಆದರೆ ಆ ಪ್ರಾರ್ಥನೆ ಸಮಯ ಬಂದಾಗ ನೀವು ಅವರ ಜೊತೆ ಹೋಗ್ಬೇಡ್ರಿ. ಅವ್ರು ಯಾರೇ ಆಗಿರಲಿ, ಪ್ರಾಣಕ್ಕೆ ಪ್ರಾಣ ಸ್ನೇಹಿತನಾಗಿದ್ರು ಒಂದಿನ ಪ್ರಾಣ ತೆಗೆಯೋನೇ ಆಗಿರ್ತಾನೆ. ಸೌಲನಿಗೆ ದಾನಿಯೇಲನ ಹಂಗೆ, ದಾವಿದನಿಗೆ ಹಂಗೆ ಎದ್ದು ಬಿಟ್ಟ. ನೀವು ನಿಮ್ಮ ಜೀವಿತವನ್ನು ಕಟ್ಟಿಕೊಳ್ಳುವುದು ಬಹಳ ಪ್ರಾಮುಖ್ಯತೆ ಆಗಿರ್ತದೆ. ನೀವು ಪ್ರಾರ್ಥನೆಯನ್ನು ಕಟ್ಟಿಕೊಳ್ಳ್ರಿ. ದೇವರು ಇದರಲ್ಲಿ ಕಾರ್ಯ ಮಾಡ್ತಾನೆ. ಈ ಭೂಮಿಯಲ್ಲಿ ದೇವರು ಕಾರ್ಯ ಮಾಡುವಂತ ಬಲವಾದ 2 ಸಂಗತಿಗಳಂದ್ರೆ ಪ್ರಾರ್ಥನೆ, ವಾಕ್ಯ. ವಾಕ್ಯ ಇಲ್ಲದೆ ಪ್ರಾರ್ಥನೆ ಇಲ್ಲ, ಪ್ರಾರ್ಥನೆ ಇಲ್ಲದೆ ವಾಕ್ಯ ಇಲ್ಲ. ಇವತ್ತು ಅನೇಕರು ಯಾಕೆ ಸೋಲು ಮತ್ತೆ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಒಂದಲ್ಲಿ ಒಂದು ಕ್ರಮ ತಪ್ತಾ ಇದೆ. ವಾಕ್ಯ ಇದ್ರೆ ಪ್ರಾರ್ಥನೆ ಇಲ್ಲ, ಪ್ರಾರ್ಥನೆ ಇದ್ರೆ ವಾಕ್ಯ ಇರಲ್ಲ. ಭೌತಿಕ ವಿಷಯದಲ್ಲಿ ಅಲ್ಲ, ನಿಮ್ಮ ಜೀವಿತ ನಿಮಗೆ ವಿಜೇತ್ವ ಅಂತೇಳಿ ನಿಮಗೆ ಸಾಕ್ಷಿ ಇರಬೇಕು, ಬೇರೆಯವರು ಹೇಳುವಂಥದ್ದಲ್ಲ. ನಾನು ಜಯದಲ್ಲಿ ಸಾಕ್ತಾ ಇದ್ದೇನೆ ಅಂತೇಳಿ ನಿಮಗೆ ಒಂದು ಅದು ನಿಖರತೆ ಇರಬೇಕು. ಅದರ ಬಲ ಅಡಿ ಏನಾಗಿರ್ತದೆ ಅಂದ್ರೆ ಮೂಲ ಪ್ರಾರ್ಥನೆ, ವಾಕ್ಯ ಆಗಿರ್ತದೆ. ಯೇಸ್ವಾಮಿ ಅದಕ್ಕೆ ಹೇಳ್ತಾನೆ, ನೀವು ನನ್ನಲ್ಲಿ ನೆಲೆಗೊಳ್ರಿ, ನನ್ನ ವಾಕ್ಯವು ನಿನ್ನಲ್ಲಿ ನೆಲೆಗೊಳ್ಳುವಾಗ ಏನಾಗ್ತದೆ, ನೀವು ಏನು ಬೇಡಿಕೊಂಡ್ರು ಅದು ನಿಮಗೆ ಸಿಗ್ತದೆ. ಯೇಸ್ವಾಮಿ ಇವತ್ತು ನಮಗೆ ಎಲ್ಲವನ್ನು ಕೊಡಲಿಕ್ಕೆ ಸಾಮರ್ಥ್ಯವುಳ್ಳವನಾಗಿದ್ದಾನೆ. ನಾವು ಯಾವುದಕ್ಕಾಗಿ ಬೇಡಬೇಕಂತ ಕೂಡ ಆತನು ಹೇಳಿದ್ದಾನೆ. ನಮ್ಮಲ್ಲಿ ಏನಿರಬೇಕು, ವಾಕ್ಯಗಳು ನೆಲೆಗೊಂಡಿರಬೇಕು. ನಾವು ಕೂಡ ಯೇಸುವಿನಲ್ಲಿ ನೆಲೆಗೊಂಡವರಾಗಿರಬೇಕು. ಈ ನೆಲೆಗೊಳಿಸುವಿಕೆ ಏನ್ ಮಾಡ್ತದೆ, ನಾವು ದೇವರಲ್ಲಿ ಏನೇ ಪ್ರಾರ್ಥನೆ ಮಾಡಿದ್ರು ನಮಗೆ ಬಹಳ ಹೇರಳವಾಗಿ ಉತ್ತರವನ್ನು ಕಂಡುಕೊಳ್ಳುತ್ತೇವೆ. ಆ ಪ್ರಾರ್ಥನೆಯಲ್ಲಿ ದೇವದೂತರ ಸಹಾಯಗಳನ್ನು ನಾವು ನೋಡುತ್ತೇವೆ. ದೇವರು ಇಳಿದು ಬಂದು ಕಾರ್ಯ ಮಾಡುವುದನ್ನು ನಾವು ನೋಡುತ್ತೇವೆ. ಎಲ್ಲದರ ಮೇಲೆ ನಾವು ಘನವನ್ನು ಹೊಂದಿಕೊಳ್ತೇವೆ, ಮೇಲನ್ನು ಹೊಂದಿಕೊಳ್ತೇವೆ. ನಮ್ಮ ಜೀವಿತ ಒಂದು ಆಶೀರ್ವಾದದಲ್ಲಿ ಸಾಗುವುದಕ್ಕೆ ಒಂದು ಕಾರಣವಾಗಿರ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.